ಲ್ಯಾಗ್ರೇಜಿಯನ್ 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 ಕಕ್ಷೆ ಆರ್ ಬಿಂದು ಎರಡು ಶಬ್ದದಿಂದ ಕರಿತಾರೆ. ಅಂದ್ರೆ ಇಟ್ ಕ್ಯಾನ್ ಬಿ ಕಾಲ್ಡ್ ಎಸ್ ಅ ಲ್ಯಾಗ್ರೇಜಿಯನ್ ಪಾಯಿಂಟ್ ಆರ್ ಲ್ಯಾಗ್ರೇಜಿಯನ್ ಆರ್ಬಿಟ್ ಅಂತ ಎರಡು ಹೆಸರು ಕರಿತಾರೆ. ಲ್ಯಾಗ್ರೇಜಿಯನ್ ಬಿಂದು ಅಂತಾನ ಕರಿತಿರ್ಲ, ಲ್ಯಾಗ್ರೇಜಿಯನ್ ಆರ್ಬಿಟ್ ಅಂತ ಕಕ್ಷೆ ಅಂತ ಕರೀತಾರೆ. ಸರ್ ಏನ್ ಸರ್ ಇದು ಲ್ಯಾಗ್ರೇಜಿಯನ್ ಅಂತ ಅಂದಾಗ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಫ್ ವಿ ವಾಂಟ್ ಟು ಸ್ಟಡಿ ಸನ್. ಈ ನೋಡ್ರಿ, ಸೂರ್ಯನನ್ನು ನಾನು ಏನಾದ್ರೂ ಅಧ್ಯಯನ ಮಾಡ್ಬೇಕಾದ್ರೆ ಸರ್ ಸೂರ್ಯನ ಯಾಕೆ ಅಧ್ಯಯನ ಮಾಡ್ತೀವಿ? ಯಾಕಂದ್ರೆ ಇಲ್ಲಿ ಏನಾಗ್ತಾ ಇದ್ರಿ, ನ್ಯೂಕ್ಲಿಯರ್ ಫ್ಯೂಷನ್ ಆಗ್ತಾ ಇದೀರಿ. ಅಂದ್ರೆ ಹೈಡ್ರೋಜನ್ ಸೇರ್ಕೊಂಡು ಹೀಲಿಯಂ ಆಗ್ತಾ ಇದೆ. ಆ ಹೀಲಿಯಂ ಆಗ್ತಿರ್ಬೇಕಾದ್ರೆ ಇಲ್ಲಿ ಬರ್ತದೆ ನಮಗೆ ಶಕ್ತಿ ರಿಲೀಸ್ ಆಗ್ತದೆ. ಆ ಶಕ್ತಿ ಹೇಗೆ ಬರ್ತದ್ರಿ? ಬೆಳಕಿನ ರೂಪದಲ್ಲಿ ನಮ್ಮ ಸೌರ ಮಂಡಲದ ಹಬ್ತಾ ಇದೆ ಅಂತ ಹೇಳ್ತಾರೆ. ಅದರಿಂದ ಹೇಗೆ ಹೈಡ್ರೋಜನ್ ಸೇರ್ಕೊಂಡು ಒಂದಾಗ್ತವೆ, ಹೌ ಎಕ್ಸಾಕ್ಟ್ಲಿ ಟೂ ಲೈಟ್ ಎಲಿಮೆಂಟ್ಸ್ ಆರ್ ಮಿಕ್ಸಿಂಗ್ ಟುಗೆದರ್, ಅದನ್ನ ನಾವು ಅಧ್ಯಯನ ಮಾಡಿದ್ರೆ ವಿ ಕ್ಯಾನ್ ಜನರೇಟ್ ದ ಸೇಮ್ ಎನರ್ಜಿ ಆನ್ ದ ಅರ್ತ್, ರೈಟ್? ಅಂದ್ರೆ ಅದೇ ಶಕ್ತಿಯನ್ನು ನಾವು ಭೂಮಿ ಮೇಲೂ ತಯಾರು ಮಾಡ್ಬೋದಲ್ಲ. ಅದಕ್ಕೆ ನಮ್ಗೊಂದು ಕಾನ್ಸೆಪ್ಟ್ ಬರ್ತದ್ರಿ, ಕೃತಕ ಸೂರ್ಯ ಅಥವಾ ಆರ್ಟಿಫಿಷಿಯಲ್ ಸನ್ ಅಂದಿರುತ್ತೆ. ಅಂದ್ರೆ ಸೂರ್ಯನ ಪದರದ ಮೇಲೆ ನಡೆಯುವ ಅಣು ಶಕ್ತಿಯನ್ನು ನಾವು ಭೂಮಿ ಮೇಲೆ ಒಂದು ರಿಯಾಕ್ಟರ್ ಅಲ್ಲಿ ತಯಾರು ಮಾಡತ್ತಾರೆ. ಡೋಂಟ್ ವರಿ, ITR ಅಂತ ಹೇಳಿ ನಾನು ಬಂದಾಗ ಹೇಳ್ತಾನೆ. ಸೊ ಹೀಗಾಗಿ ಒಂದು ವೇಳೆ ನಾ ಏನಾದ್ರೂ ಹೇಗೆ ಇದು ಹೈಡ್ರೋಜನ್ ಸೇರ್ಕೊಂಡು ಹೀಲಿಯಂ ಆಗ್ತಾ ಇದೆ, ಅದರ ಜೊತೆ ಹೇಗೆ ಬೆಳಕು ಬರ್ತಾ ಇದೆ, ಶಾಖು ಬರ್ತಾ ಇದೆ ಅಂದಾಗ, ಇಫ್ ಐ ವಾಂಟ್ ಟು ಅಬ್ಸರ್ವ್ ದಿಸ್ ಒನ್ ಮೈ ಸ್ಯಾಟಲೈಟ್ ಹ್ಯಾಸ್ ಟು ಬಿ ತೀರಾ. ಅರೆ ನಂದೇನಿರ್ಬೇಕು ಗೊತ್ತ್ರಿ, ನನ್ನ ಉಪಗ್ರಹ ಕಂಪ್ಲೀಟ್ ಆಗಿ ಸೂರ್ಯನ ಒಂದು ಭಾಗವನ್ನು ಅಧ್ಯಯನ ಮಾಡ್ಬೇಕಂದ್ರ ಸರ್ ಎದಕ್ಕೆ ಅಧ್ಯಯನ ಮಾಡ್ಬೇಕು? ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಎಲ್ಲ ಹೈಡ್ರೋಜನ್ ಸೇರಿ ಹೀಲಿಯಂ ಆಗ್ತಲ್ಲ, ಅದಕ್ಕೆ ಸೂರ್ಯನ ಪದರ ಮೇಲೆ ಸ್ವಲ್ಪ ಬ್ಲಾಕ್ ಸ್ಪಾಟ್ ಬರ್ತದೆ, ಕಪ್ಪು ಚಿಕ್ಕ ಬರ್ತದೆ. ಅಂದ್ರೆ ಇಫ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ವೈ ಹೈಡ್ರೋಜನ್ ಇಸ್ ನಾಟ್ ಮಿಕ್ಸಿಂಗ್, ಅಂದ್ರೆ ಎಲ್ಲಾ ಭಾಗದಲ್ಲಿ ಮಿಕ್ಸ್ ಆಗ್ತಲ್ಲ, ಕೆಲವೊಂದಿಷ್ಟು ಹೈಡ್ರೋಜನ್ ಸೇರ್ಕೊಂಡು ಮಿಕ್ಸ್ ಆಗ್ತಲ್ಲ. ಅದ್ರ ರೀಸನ್ ಗೊತ್ತಾದ್ರೆ ನಾವೇನ್ ಮಾಡ್ಬೋದು, ಏನಾದ್ರೂ ಯಾವ್ದಾರ ಒಂದು ದೇಶ ಭಾರತವನ್ನು ಹೈಡ್ರೋಜನ್ ಬಾಂಬ್ ಇಂದ ಹೆದರ್ಸ್ತಾ ಇದ್ದಾರೆ, ಇಫ್ ಎನಿ ಕಂಟ್ರಿ ಸ್ಟಾರ್ಟ್ ಥ್ರೆಟನಿಂಗ್ ಇಂಡಿಯಾ ಬೈ ಸೇಯಿಂಗ್ ದಟ್ ವಿ ಆರ್ ಗೋಯಿಂಗ್ ಟು ಲಾಂಚ್ ಎ ಹೈಡ್ರೋಜನ್ ಬಾಂಬ್. ಇವಾಗ ಯಾಕೆ ಹೈಡ್ರೋಜನ್ ಸೇರ್ತಾರ ರೀಸನ್ ಗೊತ್ತಾದ್ರೆ ಎಸ್ ವಿ ಕ್ಯಾನ್ ಮೇಕ್ ಎ ಆಂಟಿ ಹೈಡ್ರೋಜನ್ ಬಾಂಬ್. ಅವಾಗ ನಮ್ಗೆ ಏನ್ ಹೆದರ್ಸಿದ್ರು ವಿ ಆರ್ ನಾಟ್ ಬಾದರ್ಡ್, ಯಾಕಂದ್ರೆ ಅದ್ರ ಹೆಂಗ್ ಡಿಫ್ಯೂಸ್ ಮಾಡ್ಬೇಕಂತ ನಮ್ಗೆ ಸೊಲ್ಯೂಷನ್ ಐತೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಸೂರ್ಯನ ಅಧ್ಯಯನ ಮಾಡ್ಬೇಕಂದ್ರೆ ಅದ್ರ ಹತ್ರ ಹೋಗಿ ಅಧ್ಯಯನ ಮಾಡ್ಬೇಕು ಮತ್ತು ಸ್ಥಿರವಾಗಿ ನಿಲ್ಬೇಕಲ್ಲ. ಬಿಕಾಸ್ ವಿ ನೋ ದಟ್ ಆಕಾಶದಲ್ಲಿರುವ ಪ್ರತಿಯೊಂದು ವಸ್ತುಗೆ ಏನಂತ ಗೊತ್ತ್ರಿ, ಆಕಾಶ ಕಾಯಗಳು. ಮೀನ್ಸ್ ಎವ್ರಿ ಆಬ್ಜೆಕ್ಟ್ ಲೊಕೇಟೆಡ್ ಇನ್ ಅವರ್ ಸೋಲಾರ್, ದಟ್ ಇಸ್ ಸ್ಪೇಸ್, they are all called as a celestial body. So celestial body ಆಕಾಶ ಕಾಯಗಳಂದ್ರೆ ಏನು ಗೊತ್ತ್ರಿ, ಎನಿ ಆಬ್ಜೆಕ್ಟ್ ವಿಚ್ ಇಸ್ ಪ್ಲೇಸ್ಡ್ ಇನ್ ಸ್ಪೇಸ್, ದಟ್ಸ್ ಇಟ್. ಅಂದ್ರೆ ಈಗ ಪ್ರತಿಯೊಂದು ವಸ್ತು ಇದೆ, if that object have rotation, obviously that will be having gravitational pull, right? ಅಂದ್ರೆ ನಮ್ಮ ಸೌರ ಮಂಡಲ ಆಯ್ತು ಮತ್ತು ಆಕಾಶದಲ್ಲಿ ಒಂದೊಂದು ವಸ್ತು ಇದಾವ್ರಿ, ಅದ್ರ ನಕ್ಷತ್ರ ಇರ್ಬೋದು, ಗ್ರಹ ಇರ್ಬೋದು, ಕ್ಷುದ್ರ ಗ್ರಹ ಏನೇ ಇರ್ಬೋದ್ರಿ. ಬಟ್ ಇಫ್ ದೇ ಸ್ಟಾರ್ಟ್ ರೊಟೇಟಿಂಗ್ ಅಬೌಟ್ ದೇರ್ ಓನ್ ಆಕ್ಸಸ್, ತಮ್ಮ ಕಕ್ಷೆ ತಾವು ಸುತ್ತಿರ್ಬೇಕಾದ್ರೆ ಅಟ್ರಾಕ್ಟಿವ್ ಫೋರ್ಸ್ ಇರ್ತದಲ್ಲ. ಇಲ್ಲಿ ನೋಡ್ರಿ ಪಕ್ಕದಲ್ಲಿ ಏನಂತ ಗೊತ್ತ್ರಿ, ಇಲ್ಲಿ ಇರೋದು ಏನು ಗೊತ್ತ್ರಿ, ಬುಧ ಗ್ರಹ ಐತ್ರಿ, ಇಲ್ಲಿ ಶುಕ್ರ ಗ್ರಹ ಐತ್ರಿ. ಆಬ್ವಿಯಸ್ಲಿ ದೇ ಆರ್ ಆಲ್ಸೋ ರೊಟೇಟಿಂಗ್ ಅಬೌಟ್ ದೇರ್ ಓನ್ ಆಕ್ಸಸ್, ರೈಟ್? ಸೊ ಹೀಗಾಗಿ ಒಂದು ವೇಳೆ ನಾ ಏನಾದ್ರು ಸೂರ್ಯನ ಹತ್ರ ಹೋಗಿ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಈ ಗ್ರಾವಿಟೇಷನಲ್ ಪುಲ್ ಇದೆಯಲ್ಲ, ಗುರುತ್ವಾಕರ್ಷಣ, ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ನಾನು ಸ್ಥಿರವಾಗಿ ಐ ಮೂವ್ ಆಫ್ ದ ಸರ್ಫೇಸ್ ಆಫ್ ದ ಸನ್ ವಿತೌಟ್ ಎನಿ ಡಿಸ್ಟ್ರಾಕ್ಷನ್, ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಕ್ಸಾಕ್ಟ್ ರಿಯಾಕ್ಷನ್. ಸೊ ಹೀಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಆ ಸೂರ್ಯನ ಪದರದಲ್ಲಿ ಹೇಗೆ ಕೆಲಸ ಮಾಡ್ತದೆ, ಹೇಗೆ ವರ್ಕ್ ಆಗುತ್ತೆ ಅಂದಾಗ, ಸೊ ದೇ ಹ್ಯಾವ್ ಫೌಂಡ್ ಸಮ್ ಪಾಯಿಂಟ್ಸ್. ಅಂದ್ರೆ ವಿಜ್ಞಾನಿಗಳು ಕೆಲವೊಂದಿಷ್ಟು ಪಾಯಿಂಟ್ ಹುಡುಕ್ತಾರೆ. ಅಂದ್ರೆ ಆ ಪಾಯಿಂಟ್ ಅಲ್ಲಿ ನಾ ಏನಾದ್ರು ನನ್ನ ವಸ್ತು ಇರ್ತಾರೆ ಅದು ಸ್ಥಿರವಾಗಿರುತ್ತದೆ. If I'm going to locate my satellite or any object or telescope at that point, it is not deviated to either side ಅಂತ ಹೇಳ್ತಾರೆ. ಬಸ್ ಎಕ್ಸಾಂಪಲ್ ಈಗ ನೋಡ್ರಿ, ತಗ್ಗಪ್ಪವ್ರು ಆಡ್ತಿರ್ತಾರೆ, ಹಗ್ಗ ಜಗದ್ ಮಾಡ್ತಿರ್ತಾರೆ, ನಾನು ಈ ಕಡೆ ಜಗ್ತಾ ಇದ್ರೆ ಈ ಕಡೆ ಜಗ್ತಾ ಇದ್ರೆ, ಇಫ್ ಐ ಆಮ್ ಸ್ಟಿಲ್ ಸ್ಟೇಬಲ್ ಅಂದ್ರೆ ಏನ್ ಗೊತ್ತ್ರಿ, ಮೇ ಬಿ ಐ ಆಮ್ ಹ್ಯಾವಿಂಗ್ ಎ ಸೆಂಟ್ರಿಪಿಟಲ್ ಫೋರ್ಸ್. ಈಗ ಈ ಕಡೆ ಕೈನು ಜಗ್ಗಾಗುತ್ತಾರೆ, ಈ ಸೈಡ್ನು ಕೈ ಜಗ್ಗಾಗುತ್ತಾರೆ. ಬಟ್ ನಾ ಎರಡೂ ಸೈಡ್ ಜಗ್ಗಿದಾಗ ಕೂಡ ಐ ಆಮ್ ಸ್ಟಿಲ್ ಸ್ಟೇಬಲ್. ನಾ ಸ್ಟೇಬಲ್ ಆಗಿದ್ದೇನೆ ಅಂದ್ರೆ ಏನ್ ಗೊತ್ತ್ರಿ, ಮೇ ಬಿ ನಾನು ಇನ್ಸೈಡ್ ಇಂದ ಸೆಂಟ್ರಿಪಿಟಲ್ ತಗೊಂತಿರ್ಬೋದಲ್ಲ, ಕೇಂದ್ರ ಬಿ ನಾನು ಸ್ಥಿರವಾಗಿದ್ದಾನಲ್ರಿ, ಅವ್ರು ಎಷ್ಟೇ ಜಗ್ಗಿ ನಾವು ಡೈವರ್ಟ್ ಆಗ್ತಾರೆ, ಮೇ ಬಿ ಐ ಆಮ್ ಆಲ್ಸೋ ಹ್ಯಾವಿಂಗ್ ಎ ಸ್ಟೇಬಲ್, ದಟ್ ಇಸ್ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳ್ತಾರೆ. ಒಂದು ನಮ್ಮ ಆಕಾಶದಲ್ಲಿ ಒಂದಿಷ್ಟು ಜಗದಲ್ಲಿ ಏನಾದ್ರು ನನ್ನ ವಸ್ತು ಇಟ್ಟರೆ ಮೇ ಬಿ ಆ ವಸ್ತು ತನ್ನದೇ ಬಲದಿಂದ ಎಲ್ಲ ಗುರುತ್ವಾಕರ್ಷಣ ಬಲವನ್ನು ಬ್ಯಾಲೆನ್ಸ್ ಮಾಡಬಹುದು, ಅಥವಾ ಬೇರೆ ಬೇರೆ ಗ್ರಹಗಳ ಎಲ್ಲ ಗುರುತ್ವಾಕರ್ಷಣ ಬಲ ಸೇರ್ಕೊಂಡು ಅಲ್ಲಿ ಬ್ಯಾಲೆನ್ಸ್ ಆಗಿ ಸ್ಟೇಬಲ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಿರ್ಬೋದು. ಅದಕ್ಕೆ ಲ್ಯಾಗ್ರೇಜಿಯನ್ ಬಿಂದು ಅಂತ ಹೇಳ್ತಾರೆ. ಮೀನ್ಸ್ ವಾಟ್ ಇಸ್ ದ ಎಕ್ಸಾಕ್ಟ್ ಡೆಫಿನೇಷನ್ ಕೀವರ್ಡ್ಸ್ ಅಷ್ಟೇ ಕೊಟ್ಟರೆ ಲ್ಯಾಗ್ರೇಜಿಯನ್ ಅಂದ್ರೆ ನೋಡ್ಕೊಳ್ಳಿ, ದಟ್ ಈಸ್
part of a solar system, solar system where where gravitational pull is balanced by either centripetal force or balanced by every object's gravity ರೀ. ಇಷ್ಟು ನೆನಪಿಟ್ಕೊಡ್ರಿ. ಅಂದ್ರೆ ನಾ ಸ್ಥಿರವಾಗಿ ನಿಲ್ಬೇಕಂದ್ರೆ ಒಂದ್ ಜಾಗ ಹುಡುಕ್ಬೇಕ್ರಿ. ಆ ಜಾಗ ಹೇಗಿರ್ಬೇಕು ಗೊತ್ತ್ರಿ? ಸ್ಥಿರವಾಗಿ ನಿಲ್ಬೇಕಂದ್ರೆ ಒಂದೇನ್ ಗೊತ್ತ್ರಿ? ನಾ ಕಳಿಸಿರೋ ವಸ್ತು ತನ್ನದೇ ಆದ ಸೆಂಟ್ರಿಪಿಟಲ್ ಅಂದ್ರೆ ಕೇಂದ್ರಾಭಿಮುಖದಿಂದ ಅಲ್ಲಿ ಸ್ಥಿರವಾಗಿ ನಿಲ್ಲಬಹುದು. ಇಲ್ಲತ್ತಂದ್ರ ಬೇರೆ ಬೇರೆ ಗ್ರಹಗಳು ಅಥವಾ ಕ್ಷುದ್ರಗಳು ತಮ್ಮ ಎಲ್ಲ ಗ್ರಾವಿಟೇಷನಲ್ ಪುಲ್ ಅಲ್ಲಿ ಬ್ಯಾಲೆನ್ಸ್ ಆಗಿ ಸ್ಥಿರವಾಗಿರ್ಬೋದು. ಅದಕ್ಕೆ ಏನಂತಾರೆ ಗೊತ್ತ್ರಿ? ಲ್ಯಾಗ್ರೇಂಜಿಯನ್ ಬಿಂದು ಅಂತ ಹೇಳ್ತಾರೆ. ಕನ್ನಡದಾಗ ಏನಂತ ಗೊತ್ತ್ರಿ? ನಮ್ಮ ಸೌರ ಮಂಡಲದಲ್ಲಿರುವ ಒಂದು ಪ್ರದೇಶದಲ್ಲಿ, ಒಂದು ಜಾಗದಲ್ಲಿ ಅಥವಾ ಪ್ರದೇಶದಲ್ಲಿ ನನ್ನ ವಸ್ತು ಏನಾದ್ರೂ ಇರಿಸಿದ್ರೆ ಆ ವಸ್ತು ಮೇಲೆ ಯಾವುದೇ ಗುರುತ್ವಾಕರ್ಷಣದ ಪ್ರಭಾವ ಬೀರುವುದಿಲ್ಲ. ಏಕೆಂದರೆ ಆ ಭಾಗದಲ್ಲಿ ವಸ್ತುವಿನ ಕೇಂದ್ರಾಭಿಮುಖವು ಸಮನಾಗಿರುತ್ತದೆ ಅಥವಾ ಬೇರೆ ಬೇರೆ ಗ್ರಹಗಳ ಗುರುತ್ವಾಕರ್ಷಣ ಬಲವು ಸಮನಾಗಿರುತ್ತದೆ. ದಟ್ ಇಸ್ ದ ಫೈನಲ್ ಥಿಂಗ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಸೂರ್ಯನನ್ನೇ ಅಧ್ಯಯನ ಎದಕ್ಕೆ ಮಾಡ್ಬೇಕಂದಾಗ ಐ ಹ್ಯಾವ್ ಸಡ್ ರೀಸನ್. ಸೂರ್ಯನ ಅಧ್ಯಯನ ಮಾಡ್ಕೊಂಡ್ರಿ ಬಿಕಾಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸೋರ್ಸ್ ಆಫ್ ಎನರ್ಜಿ. ನಮ್ಗೆ ಶಕ್ತಿ ಎಲ್ಲಿಂದ ಬರ್ತೈತೆ? ಸೂರ್ಯನಿಂದ ಅಂದಾಗ ಅದನ್ನ ಅರ್ಥ ಮಾಡ್ಕೋಬೇಕಲ್ರಿ. ಸೊ ದಾಟ್ಸ್ ವೈ ಇಫ್ ದಿಸ್ ಇಸ್ ದ ಸರ್ಫೇಸ್ ಆಫ್ ದ ಸನ್, ಇದು ಸೂರ್ಯ ಅಂತ ತಿಳ್ಕೊಡ್ರಿ. ಸೂರ್ಯ ಅಂತ ಬಂದಾಗ ಹಿಯರ್ ವಿ ಹ್ಯಾವ್ ಅರ್ತ್, ಭೂಮಿ ಇದೆ ರೀ. ಹಿಯರ್ ವಿ ಹ್ಯಾವ್ ಮೂನ್, ಚಂದ್ರ ಇದಾನ್ರಿ. ಅಂದ್ರೆ ನಮ್ಮ ವಿಜ್ಞಾನಿಗಳು ನಮ್ಮ ಸೌರ ಮಂಡಲದಲ್ಲಿ ಒಟ್ಟು 5 ಸ್ಥಾನಗಳನ್ನು ಗುರುತಿಸಿದ್ದಾರೆ. ಆ 5 ಸ್ಥಾನಗಳನ್ನು ಲ್ಯಾಗ್ರೇಂಜಿಯನ್ ಸ್ಥಾನ ಅಥವಾ ಲ್ಯಾಗ್ರೇಂಜಿಯನ್ ಬಿಂದು ಅಂತ ಹೇಳ್ತಾರೆ. ಇದಕ್ಕೊಂದು ನಿಕ್ನೇಮ್ ಇದೆ ರೀ, ಕೇಳ್ಬೋದ್ರಿ. ನಿಕ್ನೇಮ್ ಏನ್ ಗೊತ್ತ್ರಿ? ನಿಕ್ನೇಮ್ ಏನಂತ ಕೇಳ್ಬೋದು ಎಕ್ಸಾಮ್ಸ್ ಅಲ್ಲಿ. ಅಂದ್ರೆ ಲ್ಯಾಗ್ರೇಂಜಿಯನ್ ಕಕ್ಷೆಯ ನಿಕ್ನೇಮ್ ಏನು ಅಂತಾಗ ಇದಕ್ಕೇನಂತಾರೆ ಗೊತ್ತ್ರಿ? ಸೋಲಾರ್ ಪಾರ್ಕಿಂಗ್ ಸ್ಲಾಟ್. ಸಮ್ಟೈಮ್ಸ್ ಆನ್ಸರ್ ಕನ್ನಡದಲ್ಲಿ ಕೊಡ್ಲಿಕ್ಕಿಲ್ಲ. ಅಂದ್ರೆ ನಮ್ಮ ಸೌರ ಮಂಡಲದಲ್ಲಿ ಏನಾದ್ರು ಪಾರ್ಕಿಂಗ್ ಅಂದ್ರೆ ಏನ್ ಗೊತ್ತ್ರಿ? ನಾ ಏನೇ ವಾಹನ ನಿಲ್ಸಿದ್ರು ಅಂಟಿಲ್ ಐ ಟೇಕ್, ನಾನೇ ಅದನ್ನ ತಗೊಳ್ಳೋ ಮಟ್ಟ ಅದೇನ್ ಗೊತ್ತ್ರಿ? ಅಲ್ಲಿ ಸ್ಥಿರವಾಗಿರ್ತದೆ ಅಂತ ಹೇಳ್ತಾರೆ. ಸೌರ ಮಂಡಲದ ಪಾರ್ಕಿಂಗ್ ಸ್ಥಾನ ಅಂತ ಹೇಳ್ತಾರೆ. ಅದಕ್ಕೆ ಲ್ಯಾಗ್ರೇಂಜಿಯನ್ ಪಾಯಿಂಟ್. ಪಾರ್ಕಿಂಗ್ ಅಂದ್ರೆ ಏನ್ ಗೊತ್ತ್ರಿ? ಡಿಸ್ಟರ್ಬೆನ್ಸ್ ಆಗಲ್ಲ, ಅಂದ್ರೆ ಅಲ್ಲೇ ಸ್ಥಿರವಾಗಿರ್ತದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ನಮ್ಮ ವಿಜ್ಞಾನಿಗಳು ಸೂರ್ಯ ಮತ್ತು ಭೂಮಿ ಮತ್ತು ಚಂದ್ರ, ಪ್ಲೀಸ್ ರಿಮೆಂಬರ್ ಸಮ್. ಓಕೆ, ಸೂರ್ಯ ಭೂಮಿ ಚಂದ್ರ means sun, earth and moon. In between the 3 celestial body, scientists have detected there are mainly 5 areas or 5 locations. If I place something in these 5 locations, those will not disturbed by any gravity, they will stay as a stable. ಅಂದ್ರೆ ನಮ್ಮ ಸೌರ ಮಂಡಲದಲ್ಲಿ ಸೂರ್ಯ ಭೂಮಿ ಮತ್ತು ಚಂದ್ರನ ಮಧ್ಯದಲ್ಲಿ ಒಟ್ಟು 5 ಜಾಗ ಹುಡುಕ್ಯಾರಿ. ಅಲ್ಲಿ ಏನಾದ್ರೂ ನಾವು ವಸ್ತು ಇರಿಸಿದ್ರೆ ಅದು ಯಾವುದಕ್ಕೂ ಡೈವರ್ಟ್ ಆಗಲ್ಲ ಅಂತ ಹೇಳೋದಕ್ಕೆ ಲ್ಯಾಗ್ರೇಂಜಿಯನ್ ಬಿಂದು ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ಸಮ್. ಓಕೆ, ದಿಸ್ ಇಸ್ arrow ಹಾಕ್ತೇನೆ. 1 second. ಪ್ಲೀಸ್ ಡಯಾಗ್ರಾಮ್ ಬೇಕಾದ್ರೆ ನೀಟಾಗಿ ಇಟ್ಕೊಳ್ರಿ. ನಾವು ಕಲರ್ ಯೂಸ್ ಮಾಡ್ರಿ. ಓಕೆ, ಸಿ this is L3 point, this is L1 point, this is L2 point, L4, L5. ಅಂದ್ರೆ ಪ್ರಸ್ತುತವಾಗಿ ವಿಜ್ಞಾನಿಗಳು ನಮ್ಮ ಸೌರ ಮಂಡಲದಲ್ಲಿ ಭೂಮಿ, ಚಂದ್ರ ಮತ್ತು ಸೂರ್ಯನ ಮಧ್ಯೆ ಒಟ್ಟು 5 ಸ್ಥಾನಗಳನ್ನು ಪತ್ತೆ ಹಚ್ಚಿದ್ರು. ಆ 5 ಸ್ಥಾನಗಳಲ್ಲಿ ಏನಾದ್ರೂ ವಸ್ತು ಇರಿಸಿದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಡೈವರ್ಟ್ ಬಿಕಾಸ್ if this is the location, I am going to place something here that is called as satellite. ಇದೇನ್ ಮಾಡ್ತದೆ ಗೊತ್ತ್ರಿ? ಸಂಪೂರ್ಣವಾಗಿ ಸೂರ್ಯನ ಅಧ್ಯಯನ ಮಾಡ್ಬೇಕಂದ್ರ ಟು ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಿದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ 5 ಸ್ಥಾನ ಅಂತ ಬಂದಾಗ ನಿಮ್ಮ ಎಕ್ಸಾಮಿನೇಷನ್ಗೆ ಡಿಸ್ಟೆನ್ಸ್ ಕೇಳ್ಬೋದ್ರಿ. L1 ಪಾಯಿಂಟ್ ಎಲ್ಲಿ ಬರ್ತೈತೆ ಅಂತ ಕೇಳ್ಬೋದ್ರಿ. ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವುದು L1 ಪಾಯಿಂಟ್. ಒಟ್ಟು ಎಷ್ಟಿದೆ ಅದ್ರ ಡಿಸ್ಟೆನ್ಸ್? 1.5 ಮಿಲಿಯನ್ ಕಿಲೋಮೀಟರ್. ಅಂದರೆ 15 ಲಕ್ಷ ಕಿಲೋಮೀಟರ್. ಅಂದ್ರೆ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ನಮಗೆ ಏನ್ ಸಿಗ್ತದೆ ಗೊತ್ತಿಲ್ಲ? ನಮ್ಗೆ ಏನ್ ಸಿಗ್ತದ್ರಿ? ದಟ್ ಈಸ್ L1 ಬಿಂದು ಸಿಗ್ತದೆ. ಅಂದ್ರೆ ಭೂಮಿಯಿಂದ ಒಟ್ಟು 1 ಮಿಲಿಯನ್ ಅಂದ್ರೆ 10 ಲ್ಯಾಕ್ ರೀ. 10 ಲಕ್ಷಕ್ಕೆ 1 ಮಿಲಿಯನ್ ಅಂತಾರೆ. ಅಂದ್ರೆ 1.5 ಅಂದ್ರೆ ದಟ್ ಇಸ್ 15 ಕಿಲೋಮೀಟರ್ ಅಂತ, ಸಾರಿ 15
ಲ್ಯಾಕ್ ಕಿಲೋಮೀಟರ್ ಭೂಮಿಯಿಂದ ಹೋದಾಗ L1 ಪಾಯಿಂಟ್ ಸಿಗತ್ರಿ. ಅದ L2 ಪಾಯಿಂಟ್ ಎಲ್ಲಿ ಸಿಗದ್ರಿ? ದಟ್ ಇಸ್ 1.5 ಮಿಲಿಯನ್. ಹೇಳ್ತೇನ್ರಿ ಇದ್ರ ಯೂಸು ಯಾಕೆ ಈ ಕಕ್ಷೆನೆ ಬಳಸ್ತಾರ ಅಂತ ಹೇಳ್ತೇನ್ರಿ. ಓಕೆ, ದಟ್ ಇಸ್ 1.5 ಅಂದ್ರೆ L1 ಪಾಯಿಂಟ್ ಈ ಸೈಡ್ 15 ಲಕ್ಷ ಕಿಲೋಮೀಟರ್ ಐತ್ರಿ, L2 ಪಾಯಿಂಟ್ ಈ ಕಡೆ 15 ಲಕ್ಷ ಕಿಲೋಮೀಟರ್. ಇದು ಯಾಕೆ ಇಂಪಾರ್ಟೆಂಟ್, ಇದು ಯಾಕೆ ಇಂಪಾರ್ಟೆಂಟ್, ಐ ವಿಲ್ ಎಕ್ಸ್ಪ್ಲೇನ್. ಡೋಂಟ್ ವರಿ, ಐ ವಿಲ್ ಎಕ್ಸ್ಪ್ಲೇನ್. ಸೊ ಇಸ್ ಇಟ್ ಓಕೆ? ನಾವು ಇಷ್ಟನ ಡಯಾಗ್ರಾಮ್ ಹಾಕೊಂಡ್ರಿ ಅನ್ಕೊಂತಾನ, ಇಷ್ಟನ ಡಯಾಗ್ರಾಮ್ ಹಾಕೊಂಡ್ರಿ ಅನ್ಕೊಂತಾನ, ಇಲ್ಲಿ ತನ ಡಯಾಗ್ರಾಮ್ ಹಾಕೊಂಡ್ರಿ ಅನ್ಕೊಂತಾನ. ಇಸ್ ಇಟ್ ಓಕೆ? ಇಸ್ ಇಟ್ ಕ್ಲಿಯರ್? ಇಲ್ಲಿ ತನ ಹಾಕಿದ್ರಲ್ರಿ ಡಯಾಗ್ರಾಮ್? Yes or no? Right. Now you can add important projects. Important project ಅಂದ್ರೆ ಪ್ರಮುಖ ಯೋಜನೆ. ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿನೇಷನ್ಗೆ. ವೆರಿ ವೆರಿ ಇಂಪಾರ್ಟೆಂಟ್ ರೀ, ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿನೇಷನ್. ಯಾಕಂದ್ರೆ ಅಮೆರಿಕ ಯಾವಾಗಲೂ ತಂತ್ರಜ್ಞಾನ ಮುಂದಿದೆ ಅಂದಾಗ ನಾವು ಏನೇ ಥ್ರೆಟ್ ಮಾಡ್ಬೇಕಾದ್ರೂ ದೇ ಹ್ಯಾವ್ ಅ ಡಿಫ್ಯೂಷನ್ ಅಂತ ಹೇಳ್ತಾರೆ, ಅವ್ರಿಗೆ ಡಿಫ್ಯೂಷನ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ, L1 ಬಿಂದುನ ಅಧ್ಯಯನ ಮಾಡೋ ಅವಶ್ಯಕತೆ ಏನ್ ಗೊತ್ತ್ರಿ? L1 ಬಿಂದುನೆ ಮಾಡ್ಕೊಡ್ರಿ, ನೇರವಾಗಿ ಸೂರ್ಯನಿಂದ ಬರುವ ಬೆಳಕು ಹೇಗೆ ತರಂಗಗಳಾಗಿ ಕನ್ವರ್ಟ್ ಆಗುತ್ತೆ, ಗಾಮಾ ರೇಸು, ಆಲ್ಫಾ ರೇಸು, ಇವೆಲ್ಲ ಹೆಂಗ್ ಕನ್ವರ್ಟ್ ಆಗುತ್ತೆ ಅಂತ ವಿ ಕ್ಯಾನ್ ಅಬ್ಸರ್ವ್ ಡೈರೆಕ್ಟ್ಲಿ ಅಂಡ್ ವಿ ಕ್ಯಾನ್ ವಾಚ್ ದ ರಿಯಾಕ್ಷನ್. ಅಂದ್ರೆ ವಿ ಕ್ಯಾನ್ ವಾಚ್ ದ ರಿಯಾಕ್ಷನ್, ಕೆಮಿಕಲ್ ನ್ಯೂಕ್ಲಿಯರ್ ರಿಯಾಕ್ಷನ್ ಹೇಗೆ ಆಗುತ್ತೆ ಅಂತ ನೋಡ್ಬೇಕ್ರಿ. ಸರ್ L2 ಪಾಯಿಂಟ್ ಅಲ್ಲಿ ಏನ್ ಗೊತ್ತ್ರಿ? ಆಬ್ವಿಯಸ್ಲಿ ಸೂರ್ಯನ ಹತ್ರ ಹೋದಾಗ ನನ್ನ ವಸ್ತುವಿನ ಕಾಲಾವಧಿ ಕಡಿಮೆ ಇರುತ್ತೆ, ಯಾಕಂದ್ರೆ ಅತಿ ಹೆಚ್ಚು ಶಾಖ ಬಂದಿದ್ದು ಬ್ಲಾಸ್ಟ್ ಆಗ್ಬೋದಲ್ಲ. ಅದೇನ ಏನ್ ಮಾಡ್ತಾನೆ ಗೊತ್ತೇ? ಅದೇ ಐ ಥಿಂಕ್ ಈ ಶಬ್ದ ಕೇಳಿರಿ ಅನ್ಕೊಂತಾನ. Have you heard this one? Canopy. Canopy ಅಂದ್ರೆ ಕ್ಯಾನೋಪಿ ಅಂದ್ರೆ ಗೊತ್ತ್ರಿ? ಶಾಡೋ ರೀ. ಕ್ಯಾನೋಪಿ ಅಂದ್ರೆ ನೆರಳು ಅಂತ ಹೇಳ್ತಾರ. ನಾ ಇಲ್ಲಿ ಏನ್ ಮಾಡ್ತೇನೆ ಗೊತ್ತ್ರಿ? ಚುಕ್ಕೆ, ಯಾಕಂದ್ರೆ ನೋಡಿ ಸೂರ್ಯನಿಂದ ನಾನು ನೇರವಾಗಿದ್ದಾಗ ಏನಾಗುತ್ತೆ ಗೊತ್ತ್ರಿ? ಜಾಸ್ತಿ ತರಂಗ ಬಂದು ಸುಟ್ಟು ಹೋಗುವ ಚಾನ್ಸಸ್ ಇರ್ಬೋದು. ಅದಕ್ಕೆ ಏನ್ ಮಾಡ್ತೇನೆ ನಾನು, ಭೂಮಿಯ ನೆರಳಲ್ಲಿ, ದಟ್ ಇಸ್ ಕ್ಯಾನೋಪಿ, ಭೂಮಿ ನೆರಳಲ್ಲಿ ನನ್ನ ಟೆಲಿಸ್ಕೋಪ್ ಇರಿಸ್ತೇನೆ ಅಂದಾಗ, ಇಲ್ಲಿ ನೋಡಿ ಸೂರ್ಯನಿಂದ ಇಲ್ಲಿ ಬೆಳಕು ಬರ್ತಿರ್ತೈತೆ ಅಂತ ಕೊಡ್ರಿ, ಬೆಳಕು ಬರ್ತೈತೆ ಅಂದಾಗ ಆಬ್ವಿಯಸ್ಲಿ ಟೆಲಿಸ್ಕೋಪ್ ಮುಖಾಂತರ ಏನ್ ಮಾಡ್ತೇನೆ ಹೋದ್ರಿ? ಇದ್ರ ಅಧ್ಯಯನ ಮಾಡ್ತೇನೆ. ಇಲ್ಲೇ L1 ಪಾಯಿಂಟ್ ಅಲ್ಲಿ ನಾನು ನೇರವಾಗಿ ಸೂರ್ಯನನ್ನ ಅಧ್ಯಯನ ಮಾಡ್ತಾನೆ. ಅದೇ L2 ಪಾಯಿಂಟ್ ಬಂದಾಗ ಏನ್ ಮಾಡ್ತೀನಿ? ನಾನು ಭೂಮಿಯ ನೆರಳಿನಲ್ಲಿ ಕ್ಯಾನೋಪಿಯಲ್ಲಿ ಕುತ್ಕೊಂಡು ಸೂರ್ಯನಿಂದ ಬರುವ ಬೆಳಕನ್ನ ಅಧ್ಯಯನ ಮಾಡ್ತೇನೆ. ಯಾಕಂದ್ರೆ ನೋಡಿ ಭೂಮಿ ಆದ್ಮೇಲೆ ಆಬ್ವಿಯಸ್ಲಿ ಚಂದ್ರನ ತನಕ ಹೋಗ್ಬೇಕ್ರಿ ಬೆಳಕು, ನೆಕ್ಸ್ಟ್ ಮಂಗಳ ಗ್ರಹಕ್ಕೆ ಹೋಗ್ಬೇಕು, ಮತ್ತೆ ನೆಕ್ಸ್ಟ್ ಆಬ್ಜೆಕ್ಟ್ ನೆಕ್ಸ್ಟ್ ಪ್ಲಾನೆಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಾನು ಭೂಮಿಯ ನೆರಳಲ್ಲಿ ಕೂತ್ಕೊಂಡು ನಾನು ಏನ್ ಮಾಡ್ತೇನೆ? ಐ ಆಮ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಸನ್ ರೇಸ್ ಎಮಿಟೆಡ್ ಫ್ರಮ್ ದ ಸನ್ ಸರ್ಫೇಸ್, ಹೌ ಎಕ್ಸಾಕ್ಟ್ಲಿ ದೇ ಆರ್ ಮಾಡಿಫೈಡ್. ಬಿಕಾಸ್ ವಿ ನೋ ದಟ್ 4 ಗ್ರಹಗಳಿಗೆ ಏನಂತಾರೆ? ಟೆರೆಸ್ಟ್ರಿಯಲ್. ಬರ್ತಾ ಸೂರ್ಯನ ಬೆಳಕು ಕ್ಷೀಣವಾಗಿ ಹೋಗುತ್ತಲ್ಲ, ಅದು ಯಾಕೆ ಅಂತೇಳಿ ಅಧ್ಯಯನ ಮಾಡ್ಬೇಕಂತ ಹೇಳ್ತಾರೆ. ಸೊ ಹೀಗಾಗಿ ಯೂಶಲಿ ಇಲ್ಲಿ ಏನ್ ಮಾಡ್ತಾರೆ ಗೊತ್ತ್ರಿ? ಟೆಲಿಸ್ಕೋಪ್ ಇಡಕ್ ಟ್ರೈ ಮಾಡ್ತಾರೆ. ಯೂಶಲಿ ಇಲ್ಲಿ ಯಾಕಿರ್ತೇವೆ ಗೊತ್ತ್ರಿ? ಅದು ಒಂದು ತಿಂಗಳ ಬೇಕಾದ್ರೆ ಬರ್ಲಿ ಕಾಲಾವಧಿ, ಬಟ್ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ ಹೇಗೆ ಹೈಡ್ರೋಜನ್ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇಲ್ಲಿ ತನ ಮಾಡಿರೋ ಪ್ರಾಜೆಕ್ಟ್ ನಿಮ್ಮ ಎಕ್ಸಾಮಿನೇಷನ್ ಕೇಳ್ಬೋದ್ರಿ. ಓಕೆ, ದಟ್ಸ್ ವೈ ರೀಸೆಂಟ್ಲಿ ಕರೆಂಟ್ ಅಫೇರ್ಸ್ ಭಾರತದ ಮೊಟ್ಟ ಮೊದಲ ಪ್ರಯತ್ನ ಸೂರ್ಯನ ಅಧ್ಯಯನ ಮಾಡ್ಲಿಕ್ಕೆ ಆದಿತ್ಯ L1 ಯೋಜನೆ ರೀ. ಆದಿತ್ಯ L1 ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯನ ಅಧ್ಯಯನ ಮಾಡಲಿಕ್ಕೆ ಭಾರತದ ಮೊದಲ ಯೋಜನೆ ಆದಿತ್ಯ L1. ಆದಿತ್ಯ L1 ಯಾವ್ದು? ಇಂಡಿಯಾಸ್ ಫಸ್ಟ್ ಅಟೆಂಪ್ಟ್ ಟು ಸ್ಟಡಿ ದ ಸರ್ಫೇಸ್ ಆಫ್ ದ ಸನ್. ದಟ್ ಇಸ್ ಆದಿತ್ಯ L1 ರೀ. ಆದಿತ್ಯ L1 ಅಂತ ಹೇಳ್ತಾರೆ. ಆದಿತ್ಯ L1. ಸೊ ಪ್ಲೀಸ್ ರಿಮೆಂಬರ್, ಯಾವ ರಾಕೆಟ್ ಇಂದ ಲಾಂಚ್ ಮಾಡ್ಯಾವ ನಾವು? PSLV C-57 ರೀ. PSLV C-57. ಡೋಂಟ್ ವರಿ, PSLV GSLV ಅಂತ ಹೇಳ್ತಾನೆ. ಅಂದ್ರೆ ಯಾವ ರಾಕೆಟ್ ಇಂದ ಉಡಾವಣೆ ಮಾಡೋಣ? PSLV C-57 ರಾಕೆಟ್ ಇಂದ ಉಡಾವಣೆ ಮಾಡ್ರಿ. ಈಗ ನೋಡ್ರಿ, ಒಂದ್ ತಲೆ ಇಟ್ಕೊಡ್ರಿ, PSLV C-58 ಅಂದ್ರೆ ನೀವು ಜನವರಿ ಇಡ್ಬೋದಿರಿ. PSLV C-58 ಅಂತ ಬಂದ್ರಿ ಲಾಂಚ್ ಮಾಡಿದಾಗ, ಅದು ಹೋಗಿ ತಕ್ಷಣ L1 ಪಾಯಿಂಟ್ ಮುಟ್ಟಿದ ಮೇಲೆ ಏನ್ ಬಂದ್ರಿ? PSLV C-57 ಅಂತ ಬಂದ್ರಿ. ಅದರ ಡಿಫರೆನ್ಸ್ ನಾ ಕೆಲವೇ ಇನ್ನೊಂದು ನೆಕ್ಸ್ಟ್ ಟಾಪಿಕ್ ಅಲ್ಲಿ ಹೇಳ್ತಾನೆ, ದಟ್ ಇಸ್ ರಾಕೆಟ್ಸ್ ಬಗ್ಗೆ ಹೇಳ್ಬೇಕಾದ್ರೆ. ಸೊ ಪ್ಲೀಸ್ ರಿಮೆಂಬರ್ ಆದಿತ್ಯ L1. ಹಾಗಾದ್ರೆ ಇದರ ಉದ್ದೇಶ ಎಕ್ಸಾಮ್ಸ್ ಅಲ್ಲಿ ಏನ್ ಗೊತ್ತಾನೆ? ಉದ್ದೇಶ ರೀ. ವಾಟ್ ಇಸ್ ದ ನೀಡ್ಸ್? ಏನೇನ್ ಸ್ಟಡಿ ಮಾಡಕ್ ಹೋಗ್ಯಾರ ಅದನ್ನ ಕೇಳ್ತಾನ್ರಿ. ವಾಟ್ ಇಸ್ ದ ಇಂಟೆನ್ಷನ್ ಆಫ್ ಆದಿತ್ಯ L1 ಅಂತ ಕೇಳ್ತಾರಿ. ಸೊ ಪ್ಲೀಸ್ ರಿಮೆಂಬರ್ ಏನೇನ್ ಸ್ಟಡಿ ಮಾಡಕ್ ಗೊತ್ತಿರಿ? ದಟ್ ಇಸ್ ಸೋಲಾರ್ ಪ್ಲೇಯರ್ಸ್. ಕೇಳ್ಬೋದ್ರಿ ನೇರವಾಗಿ, ಸೋಲಾರ್ ಪ್ಲೇಯರ್ ಅಂದ್ರೆ ಏನು? ಕ್ಯಾನ್ ಯು ನೋ ದಟ್ ಆದಿತ್ಯ L1 ನ ಉದ್ದೇಶ ಏನಂತ ಕೇಳಿದಾಗ ನೋಡ್ಕೊಡ್ರಿ, ಸೋಲಾರ್ ಪ್ಲೇಯರ್ಸ್ ಅಂತ. ವಾಟ್ ಇಸ್ ಮೀನಿಂಗ್ ಆಫ್ ಸೋಲಾರ್ ಪ್ಲೇಯರ್ಸ್? ಸೋಲಾರ್ ಪ್ಲೇಯರ್ಸ್ ಅಂದ್ರೆ ಏನ್ರಿ? ಕನ್ನಡದಾಗ ಹೇಳ್ತೇನೆ, ಬಟ್ ಜಸ್ಟ್ ಇಂಗ್ಲಿಷ್ ಅಲ್ಲಿ ಟ್ರೈ ಮಾಡ್ರಿ. ಕನ್ನಡದಲ್ಲಿ ಹೇಳ್ತೇನೆ ಇದ್ರ ಟ್ರಾನ್ಸ್ಲೇಷನ್. ಓಕೆ, ಸೋಲಾರ್ ಪ್ಲೇಯರ್ಸ್ ಅಂದ್ರ ಇಷ್ಟು ವರ್ಷ ಎಲ್ಲ ಮಾಡತ್ತಲ್ಲ, ಬಟ್ ಇಂಡಿಯಾದ ಅಂತದೇನ್ ಪೆಕ್ಯುಲರ್ ಕ್ಯಾರೆಕ್ಟರ್ ಇದೆ ಆದಿತ್ಯ L1 ಅದು. ಓಕೆ, ಸೋಲಾರ್ ಪ್ಲೇಯರ್ ಅಂತ. ವಾಟ್ ಇಸ್ ಮೀನಿಂಗ್ ಆಫ್ ಸೋಲಾರ್ ಪ್ಲೇಯರ್ಸ್?
Can anyone say that? What is the meaning of solar plates? ಕನ್ನಡದಾಗ ಏನಂತಾರೆ ಅದಕ್ಕೆ? ಸೌರ ಜ್ವಾಲೆ ಅಂತ ಹೇಳ್ತಾರೆ. ಈಗ ನೋಡ್ರಿ, ಒಂದು ದಿನ ಸಡನ್ಲಿ ಟೆಂಪರೇಚರ್ ಜಾಸ್ತಿ ಆಗತ್ತೆ ನೋಡ್ರಿ. ಈ ವರ್ಷ ಹೆಂಗ, ಹೌ ಮಚ್ ವಿ ಹ್ಯಾಡ್ ಅ ವೇರಿಯೇಷನ್ ಆಫ್ ಎ ಸನ್ಲೈಟ್ ದಿಸ್ ಇಯರ್. ಸಡನ್ಲಿ ಒಂದ್ 2-3 ದಿನ ಪೂರ್ತಿ ಹೆವಿ ಬಿಸಿಲು ಬರೋದ್ರಿ, ಸಡನ್ಲಿ ಹೆವಿ ಕೋಲ್ಡ್ ಬರೋದ್ರಿ. ಅಂದ್ರೆ ಸಡನ್ಲಿ ವಿ ಹ್ಯಾವ್ ಸೀನ್ ದಟ್ ದೇರ್ ಇಸ್ ಅ ರೈಸ್ ಆಫ್ ಟೆಂಪರೇಚರ್, ಅರ್ತ್ ಅಟ್ಮಾಸ್ಫಿಯರ್ ಟೆಂಪರೇಚರ್. ಸಡನ್ಲಿ ವಿ ಹ್ಯಾವ್ ಸೀನ್ ದಟ್ ಡ್ರಾಪ್ ಆಫ್ ಅಟ್ಮಾಸ್ಫಿಯರ್ ಟೆಂಪರೇಚರ್ ಆಫ್ ಅರ್ತ್. ಯಾಕಂದ್ರೆ ಸೂರ್ಯನ ಪದರ ಮೇಲೆ ಸೋಲಾರ್ ಪ್ಲೇರ್ ಆಗ್ತದೆ. ಸರ್ ವಾಟ್ ಇಸ್ ಮೀನಿಂಗ್ ಆಫ್ ಸೋಲಾರ್ ಪ್ಲೇರ್? ಕನ್ನಡದಲ್ಲಿ ಬರೆದ ಸೌರ ಜ್ವಾಲಿನ ಅಧ್ಯಯನ ಮಾಡಕ ಆದಿತ್ಯವನ್ನು ಮಾಡ್ತೇವೆ. ವಾಟ್ ಇಸ್ ಮೀನಿಂಗ್ ಆಫ್ ಸೋಲಾರ್ ಪ್ಲೇರ್? ಸೋಲಾರ್ ಪ್ಲೇರ್ ಅಂದ್ರೆ ಏನು ಸರ್? ಸೋಲಾರ್ ಎಕ್ಸ್ಪ್ಲೋಷನ್. ಎಕ್ಸಾಕ್ಟ್ಲಿ ಅಂದ್ರೆ ಏನ್ ಗೊತ್ತ್ರಿ? ಎಕ್ಸಾಕ್ಟ್ಲಿ ಏನ್ ಗೊತ್ತ್ರಿ? ಸಡನ್ ಬರ್ಸ್ಟ್ ಆಫ್ ಸನ್ಲೈಟ್ ರೀ. ಅಂದ್ರೆ ಸೂರ್ಯನ ಪದರಿಂದ ಸಡನ್ ಆಗಿ ಒಂದು ಜ್ವಾಲೆ, ಅಂದ್ರೆ ಬೆಳಕಿನ ಜ್ವಾಲೆ ಬರೋದಕ್ಕೆ ಸೋಲಾರ್ ಪ್ಲೇರ್ ಅಂತ ಹೇಳ್ತಾರೆ. ಎಕ್ಸಾಮ್ಸ್ ಅಲ್ಲಿ ಸೌರ ಜ್ವಾಲೆ ಅಂತ ಕೊಡ್ಲಿಕ್ಕಿಲ್ಲ ರೀ. ಸೋಲಾರ್ ಪ್ಲೇರ್ ಅಂದರೆ ಏನಂತ ಕೊಡ್ಬೋದಂದ್ರೆ, ಸೂರ್ಯನಿಂದ ನೋಡ್ಕೊಡಿ ಸಡನ್ಲಿ ಏನಾದ್ರೂ ಬೆಳಕು ಸ್ಫೋಟವಾದ್ರೆ ಅದಕ್ಕೇನಂತಾರೆ? ಸೌರ ಜ್ವಾಲೆ ಅಂತ ಹೇಳ್ತಾರೆ. ಪ್ಲೀಸ್ ರಿಮೆಂಬರ್, ಸಡನ್ ಬರ್ಸ್ಟ್ ಆಫ್ ಸನ್ ಲೈಟ್ ಇಸ್ ಕಾಲ್ಡ್ ಆಸ್ ಅ ಸೋಲಾರ್ ಪ್ಲೇರ್. ಯಾಕಂದ್ರ ಇತ್ತೀಚಿನ ವರ್ಷಗಳಲ್ಲಿ ಸಡನ್ಲಿ ಬಿಸಿಲು ಬೀಳಾದತ್ತ ಅಂದಾಗ ಮೇ ಬಿ ಏನೋ ಇದು ಬಿಕಾಸ್ ಸೂರ್ಯ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಸ್ಟಾರ್, ರೈಟ್? ಸೂರ್ಯನ ಕೂಡ ಒಂದು ನಕ್ಷತ್ರ. ಐ ಥಿಂಕ್ ಜಾಗ್ರಫಿಯಲ್ಲಿ ಹೇಳಿರ್ತಾರೆ ನಿಮ್ಗೆ ಹೌ ಎಕ್ಸಾಕ್ಟ್ಲಿ ಸ್ಪೇಸ್ ಎವಾಲ್ವ್ಡ್, ಹೌ ಎಕ್ಸಾಕ್ಟ್ಲಿ ದ ಪ್ಲಾನೆಟ್ಸ್ ಹ್ಯಾವ್ ಬಿನ್ ಮಾರ್ಡ್, ಹೌ ಎಕ್ಸಾಕ್ಟ್ಲಿ ಗ್ಯಾಲಕ್ಸಿ ಸ್ಟಾರ್ಸ್ ಹೆಂಗಾಗಿದೆ. ನಿಮ್ಗೆ ಆಲ್ರೆಡಿ ಜಾಗ್ರಫಿ ಕ್ಲಾಸ್ ಅಲ್ಲಿ ಚೆನ್ನಾಗಿ ಹೇಳಿದಾರೆ. ಯಾಕಂದ್ರೆ ಜಾಗ್ರಫಿ ಫಸ್ಟ್ ಅಂಡ್ ಸೆಕೆಂಡ್ ವಿಡಿಯೋ ನೋಡ್ಕೊಡ್ರಿ. ನಿಮ್ಗೆ ಏನಿಸ್ತತಿ, ಏನ್ ಫಿಸಿಕ್ಸ್ ಹೇಳತ್ತಾರೋ ಅಂತ ಹೇಳಿ ಅನಿಸಿತ್ರಿ ನಿಮ್ಗೆ. ಬಟ್ ದಟ್ ಇಸ್ ಹೌ ಟು ಸ್ಟಡಿ ಜಾಗ್ರಫಿ ಬೇಕಾದ್ರೆ ನೀವು ಫಸ್ಟ್ ಸೆಕೆಂಡ್ ವಿಡಿಯೋ ನೋಡ್ರಿ. ಮಂಜುನಾಥ್ ಸರ್ದು ಫಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಅದನ್ನ ಕಂಪ್ಲೇಂಟ್ ಮಾಡಿದ್ರಿ, ಸರ್ ಸೈನ್ಸ್ ಹೇಳತ್ತಾರ ಅಂದ. ಅಲ್ಲಿ ವಿತೌಟ್ ಸೈನ್ಸ್ ವಿ ಕೆನಾಟ್ ಜಡ್ಜ್ ದ ಎನ್ವೈರನ್ಮೆಂಟ್. ವಿಜ್ಞಾನವಿಲ್ಲದೆ ನಾವು ಯಾವ್ದು ಚಾಪ್ಟರ್ ಸ್ಟಾರ್ಟ್ ಮಾಡಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದರ ಮೂಲ ಉದ್ದೇಶ ಗೊತ್ತಿದೆ, ಸೋಲಾರ್ ಪ್ಲೇರ್ ನ ಅಧ್ಯಯನ ಮಾಡಲು ಮತ್ತು ಹೇಗೆ ಇಲ್ಲಿ ಹೈಡ್ರೋಜನ್ ಸಿಕ್ಕೊಂಡು ಆಗ್ತಾ ಇದೆ ಅಂತ. ಸೊ ದಾಟ್ಸ್ ವೈ ಯಾವ ರಾಕೆಟ್ PSLV C-57 ಅಂತಿದ್ರಿ, C-57. ಹಾಗಾದ್ರೆ ಇಷ್ಟು ವರ್ಷ ಬಳಗ ಭಾರತ ಮಾಡಬೇಕಾದ್ರೆ is it government of India have taken any help from another country? Yes, obviously India have taken the help of NASA ರೀ. ನಾಸಾದ ಹೆಲ್ಪ್ ತಗೊಂಡು, ಯಾಕಂದ್ರ ಆಲ್ರೆಡಿ ನಾಸಾದ್ರಲ್ಲಿ ಆಲ್ರೆಡಿ ಇಟ್ಟಿದ್ದಾರೆ. ನಿಮ್ ಎಕ್ಸಾಮಿನೇಷನ್ ಕೇಳ್ಬೋದ್ರಿ. ಓಕೆ, ಸೊ ಪ್ರಸ್ತುತವಾಗಿ L1 ಪಾಯಿಂಟ್ ಅಲ್ಲಿ ಬೇರೆ ಯಾವ ಉಪಗ್ರಹಗಳಿವೆ? ಕ್ಯಾನ್ ಎನಿವನ್ ಸೇ ದಟ್? ಅಂದ್ರೆ ನಮ್ದು ಆದಿತ್ಯ L1 ರೀಸೆಂಟ್ಲಿ ರೀಚ್ ಆಗೈತ್ರಿ. ಇಂಡಿಯಾದು ಆದಿತ್ಯ L1 ಆದ್ರೆ ಇಸ್ ಇಟ್ ಎನಿ ಅನದರ್ ಕಂಟ್ರಿ ಹ್ಯಾವ್ ಉಪಗ್ರಹ ಟೆಲಿಸ್ಕೋಪ್ ಇನ್ ದಿಸ್ ಪಾಯಿಂಟ್? ಯಾರಾದ್ರೂ ಹೇಳ್ಬೋದಲ್ಲ? 3 ಸ್ಟೇಟ್ಮೆಂಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಅಲ್ಲಿ ಈ ಕಕ್ಷೆಯಲ್ಲಿ ಆಲ್ರೆಡಿ ಬೇರೆ 2 ದೇಶದ ಉಪಗ್ರಹಗಳು ವರ್ಕ್ ಮಾಡ್ತದ, ಕೆಲಸ ಮಾಡುತ್ತೆ ಅಂತ ಕೇಳ್ಬೋದ್ರಿ. ಸೊ ಕ್ಯಾನ್ ಯು ಸೇ ದಟ್ ಯಾವ್ಯಾವ್ದವ್ರಿ ಇಲ್ಲಿ? ಆದಿತ್ಯ L1 ನಮ್ದಾದ್ರಿ. ಫಸ್ಟ್ ಒಂದಾಗ ಇಂಡಿಯಾದು, ದಟ್ ಇಸ್ ಇಸ್ರೋದು ಆದಿತ್ಯ L1 ಆದ್ರೆ ಆದಿತ್ಯ L1 ಬೇರೆ ದೇಶದ ಯಾವ ಅದಾವೇನ್ರಿ ಇಲ್ಲಿ? ಲ್ಯಾಗ್ರೇಂಜನ್ ಪಾಯಿಂಟ್ 1 ಅಲ್ಲಿ ಯಾವ್ದಾದ್ರಿ ಇದೆನಾ? ಇಸ್ ಇಟ್ ಎನಿ ಅನದರ್ ಕಂಟ್ರಿ ಹಾವ್? ಎಸ್ ಸರ್, USA, ಚೀನಾ ಇಲ್ಲ ರೀ. ಚೀನಾ ಇಸ್ ನಾಟ್ ದೇರ್. ರೇಖಾ ಅವರೇ, ಚೀನಾ ಇಲ್ಲ ರೀ. ದಟ್ಸ್ ನೆಕ್ಸ್ಟ್ ನಾಸಾ ಅಂದ್ರೆ ಅಮೆರಿಕದ ಹೆಸರು ಏನಂದ್ರಿ? ದಟ್ ಇಸ್ ಪಾತ್ ಫೈಂಡರ್. ನಮ್ದು ಹೆಂಗ ಆದಿತ್ಯ ಅಂತ ಕೇಳಿದ್ರೆ ಅವರು ಪಾತ್ ಫೈಂಡರ್ ಅಂತ ಹೆಸರು ಇಟ್ಟಿರ್ತಾರೆ. ನಾವು ಹೌ ಎಕ್ಸಾಕ್ಟ್ಲಿ ವಿ ಹ್ಯಾವ್ ನೇಮ್ ದ ಆದಿತ್ಯ L1 ಪ್ರಾಜೆಕ್ಟ್ ಇನ್ ದ ಸೇಮ್ ನಾಸಾ ಪ್ರಾಜೆಕ್ಟ್ ದಟ್ ಇಸ್ ಪಾತ್ ಫೈಂಡರ್ ಸ್ಟಿಲ್ ವರ್ಕಿಂಗ್ ಹಿಯರ್ ಅಂತ ಹೇಳ್ತಾರೆ. ಅದೇ ಟೈಪ್ ನೆಕ್ಸ್ಟ್ ನೋಡ್ಕೊಡ್ರಿ, ನಾಸಾ ಅವರು ಮತ್ತು ಯುರೋಪ್ ಸ್ಪೇಸ್ ಏಜೆನ್ಸಿ ಅಂದ್ರೆ ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟದ ಅವರು ಸೇರ್ಕೊಂಡು ಒಂದು ಹಾಕಿದ್ರೆ ಅದಕ್ಕೆ ಏನಂತಾರೆ ಗೊತ್ತಿಲ್ಲ? ಅದಕ್ಕೇನಂತಾರೆ ಸೋಹೋ ಅಂತ ಹೇಳ್ತಾರೆ. ಪ್ಲೀಸ್ ರಿಮೆಂಬರ್ ಸೋಹೋ, SOHO ರೀ, ಸೋಹೋ. ಓಕೆ, ಜಪಾನ್ ಯೋಗಿತಾ ಅವ್ರ ಜಪಾನ್ ಏನಿಲ್ಲ ರೀ. ರಷ್ಯಾ ಇಲ್ಲ ಏನಿಲ್ಲ. ಸೊ ಪ್ರಸ್ತುತವಾಗಿ 3 ಯೋಜನೆಗಳು ಈ ಭಾಗದಲ್ಲಿ. ಒಂದು ರೀಸೆಂಟ್ ಒಂದು ಆದಿತ್ಯ L1 ಭಾರತದ್ರಿ, ಅದೇ ಅಮೆರಿಕದ್ದು ಪಾತ್ ಫೈಂಡರ್ ಅಂತಿದೆ, ಅದೇ ನಾಸಾ ಮತ್ತು ಯುರೋಪಿಯನ್ ಸ್ಪೇಸಸ್ ಅಂದ್ರೆ ಅಮೆರಿಕ ಮತ್ತು ಯುರೋಪದವರು ಅಂದ್ರೆ ಸೇರ್ಕೊಂಡು ಇನ್ನೊಂದು ಮಾಡಿರ್ತಾರೆ ಸೋಹೋ ಅಂತ ಹೇಳ್ತಾರೆ. ಅಂದ್ರೆ ಆಕ್ಚುಲಿ ಅದು ಯಾವ್ದು ಗೊತ್ತ? ಸೋಹೋ ಅನ್ನೋದು ಯುರೋಪ್ದವ್ರದ್ರಿ, ಆದ್ರೆ ದೇ ಹ್ಯಾವ್ ಲಾಂಚ್ ವಿತ್ ದಿ ಹೆಲ್ಪ್ ಆಫ್ USA ರೀ. ಸೊ ಪ್ಲೀಸ್ ರಿಮೆಂಬರ್, ಸೊ ಕೇಳ್ಬೋದು. ಸೊ ಆಲ್ರೆಡಿ ಇಲ್ಲಿ ವರ್ಕ್ ಮಾಡೋದು ಯಾವ್ರಿ? ಪಾತ್ ಫೈಂಡರ್ ಮತ್ತು ಸೋಹೋ ರೀ. ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು. ಇಸ್ ಇಟ್ ಕ್ಲಿಯರ್ ನಾವು? ಅರ್ಥ ಆಯ್ತ್ರಿ? ಸಮ್ ಟೈಮ್ಸ್ ಕೇಳ್ಬೋದ್ರಿ. ಹಾಗಾದ್ರೆ ಆದಿತ್ಯ L1 ಪ್ರಾಜೆಕ್ಟ್ ನ ಡೈರೆಕ್ಟರ್ ಯಾರು?
ಒನ್ ಲೈನ್ ಬರ್ಬೋದಲ್ಲ ಸಮಟೈಮ್ಸ್. ಓಕೆ, ಬಿಕಾಸ್ ಐ ಸೆಡ್ ಅರ್ಲಿಯರ್ ಸರ್, ನಾ ಹೇಳಿದ್ರೆ ಬೇಕಾದ್ರೆ ನೀವು KS 2020 ಪ್ರಿಲಿಮ್ಸ್ ನೋಡ್ಕೊಡಿ, ಸ್ಟಾಟಿಕ್ ಭಾಳ ಕೊಟ್ಟಿದ್ದ. ನಾವು ಕಾನ್ಸೆಪ್ಟ್ ಸ್ಟಾಟಿಕ್ ಎರಡೂ ರೆಡಿ. ಪ್ಲೀಸ್ ಡೋಂಟ್ ಗಿವ್ ಎನಿ ಎಕ್ಸ್ಕ್ಯೂಸ್, ಬಿಕಾಸ್ ಐ ಸೆಡ್ ಅರ್ಲಿಯರ್ ಸರ್, ಇಫ್ ಯು ಹ್ಯಾವ್ ಅ ಡೌಟ್ ಪ್ಲೀಸ್ ಗೋ ಅಂಡ್ ವೆರಿಫೈ 2020 KS ಪ್ರಿಲಿಮ್ಸ್ ಕ್ವಶನ್ ಪೇಪರ್. ನಿಮಗೆ ಡೌಟ್ ಇದ್ರೆ 2020 KS ಪ್ರಿಲಿಮ್ಸ್ ಪೇಪರ್ ನೋಡ್ಕೊಡಿ, ಜಾಸ್ತಿ ಕ್ವಶನ್ ಸ್ಟಾಟಿಕ್ ಇದು ರೀ. ಅದಕ್ಕೆ ನಾಳೆ ಬರ್ಬೋದಲ್ಲ, ಭಾರತದ ಮೊಟ್ಟ ಮೊದಲ ಸೂರ್ಯನ ಅಧ್ಯಯನ ಮಾಡಲು ಆದಿತ್ಯ ಎನ್ನುವ ಯೋಜನೆಯ ಪ್ರಾಜೆಕ್ಟ್ ಡೈರೆಕ್ಟರ್ ಯಾರಾಗಿದ್ದರು ಅಂತ ಕೇಳ್ಬೋದು. ಒನ್ಲೈನ್ ಬರ್ಬೋದು. ಡೋಂಟ್ ಸೇ ದಟ್ ಇವೆಲ್ಲ KS IS ಲೆವೆಲ್ ಅನ್ನಕ್ ಹೋಗ್ಬಿಡ್ರಿ, ಯಾಕಂದ್ರೆ ಆಲ್ರೆಡಿ KS ನಮ್ಗೆ 2020 3 ನಾಮ ಹಾಕಿದಾರ್ರಿ. So that's who was the project director of India's first ever attempt to study the surface of the sun with the project name Aditya L1. Aditya L1. ಯಾರಾದ್ರೆ ಹೇಳ್ಬೋದ್ರಿ? ಯಾಕಂದ್ರೆ ನೀವು, ಬಿಕಾಸ್ ಐ ಸೆಡ್ ಅರ್ಲಿಯರ್ ಸೆಲ್, ನಿಮ್ ಕಷ್ಟ ನಿಮ್ಗೆ ಗೊತ್ತಿರೋದು. ಓಕೆ, ವೆರಿ ಗುಡ್. ದಟ್ ಈಸ್ ಓಕೆ, ಇಲ್ಲಿ ಬರೀತೇನೆ ನೋಡ್ರಿ, ನಿಗರ್ ಶಾಜಿರಿ, ಮಹಿಳಾ ವಿಜ್ಞಾನಿ ಇದಾರೆ. ದಾಟ್ಸ್ ಯು ಮೇ ಹ್ಯಾವ್ ದ ಕ್ವಶನ್. ನಿಗರ್ ಶಾಜಿಯನ್ ಅವರು ಭಾರತದ ಮೊತ್ತ ಮೊದಲ ಪ್ರಯತ್ನ ಸೂರ್ಯನ ಅಧ್ಯಯನ ಆದಿತ್ಯ L1 ಪ್ರಾಜೆಕ್ಟ್ ನ ಡೈರೆಕ್ಟರ್ ಯಾರಿ? ನಿಗರ್ ಶಾಜಿ ಅವರು. ಪ್ಲೀಸ್ ರಿಮೆಂಬರ್ ದ ನೇಮ್, ಯಾಕಂದ್ರೆ ಇವರು ಮಹಿಳಾ ವಿಜ್ಞಾನಿ ಇರೋದ್ರಿಂದ ನಿಮ್ಮ ಎಕ್ಸಾಮಿನೇಷನ್ಗೆ ಕೇಳೋ ಚಾನ್ಸ್ ಇದೆ ರೀ. So please remember that is she is the woman scientist working in ISRO. She was the project director of Aditya L1. Aditya L1. Please remember this one. Now ಹೆಂಗೂ ಈ ಪಾಯಿಂಟ್ ಹಾಕಿ ಅಂದ್ರೆ ಇನ್ನೊಂದಿಷ್ಟು 4 ಪಾಯಿಂಟ್ ಕವರ್ ಮಾಡ್ಕೊಂಡು ಹೋಗ್ಬಿಡೋಣಲ್ಲ. ಸಿ, ಮನುಷ್ಯನಿಗೆ ಅಸಾಧ್ಯ ಅನ್ನೋದು ಯಾವುದಿಲ್ಲ ರೀ. ಓನ್ಲಿ ಒನ್ ಥಿಂಗ್, ವಿ ಕೆನಾಟ್ ಮೇಕ್ 100% ಹ್ಯೂಮನ್ ಲೈಕ್ ಎ ಮಷಿನ್, ಬಟ್ ಅಪ್ ಟು ಸರ್ಟನ್ ಲಿಮಿಟೇಷನ್ ಮಾಡ್ಬೋದ್ರಿ. ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ, ಕೃತಕ ಬುದ್ಧಿಮತ್ತೆ, ಮಾನವ ನಿರ್ಮಿತ ರೋಬೋಟ್ಗಳು ಬರಾಗತ್ತವೆ. ಸೊ ಅದೇ ಟೈಪ್ ಸೂರ್ಯನ ಪದರ ಮೇಲೆ ಹೋಗಿ ಅಧ್ಯಯನ ಮಾಡ್ಬೇಕಲ್ರಿ. ಸೂರ್ಯನ ಪದರ ಮೇಲೆ ಹೋಗಿ ಅಧ್ಯಯನ ಮಾಡ್ಬೇಕಂತೇಳಿ ಅಮೆರಿಕ ಆಲ್ಮೋಸ್ಟ್ ಒಂದು 20 years ಇಂದ ಟ್ರೈ ಮಾಡ್ತಾ 2022 ಸಕ್ಸೀಡ್ ಆಗ್ತದ್ರಿ. ಸೊ ಹೀಗಾಗಿ ನಿಮ್ ಎಕ್ಸಾಮಿನೇಷನ್ ಕೇಳ್ಬೋದು, ಯಾಕಂದ್ರೆ ಸೂರ್ಯನ ಪದರನ ಮೇಲೆನೆ ಒಂದು ಸಣ್ಣ ವಸ್ತುನ ಇರಿಸಿದ್ದಾರೆ, ಅಂದ್ರೆ ಸಣ್ಣ ವಸ್ತುನ ಇರಿಸಿ ಅಧ್ಯಯನ ಮಾಡಿದ್ವಿ. ಇಷ್ಟ ದಿನ ಹೆಂಗ್ ಮಾಡ್ತೀವಿ ಗೊತ್ತ್ರಿ ನಾವು? ಹಿಂಗದ ಸೂರ್ಯನ ಪದ್ರ ಹೀಗೆ ಕಾಣ್ತೈತಿ ಅಂತ ಈ ತರ ಫೋಟೋ ಕಳಿಸ್ತೀವ್ರಿ ನಾವು. ಸೂರ್ಯನ ಮೇಲೆ ನಿಂತ್ಕೊಂಡು ಈ ತರ ಸೋಲಾರ್ ಸಿಸ್ಟಮ್ ಫೋಟೋ ಕಳ್ಸಿದ್ರಿ ಯಾರಾದ್ರು? ಸೊ ಪ್ಲೀಸ್ ಸಾರಿ, ಓಕೆ ಸಾರಿ, ಸಿ ಪ್ಲೀಸ್ ರಿಮೆಂಬರ್ ಸಮ್ ಮಾನವನ ಮೊಟ್ಟ ಮೊದಲ ಯಶಸ್ವಿ ರೀ. ಪ್ಲೀಸ್ ರಿಮೆಂಬರ್ ಸಮ್ ಅಂದ್ರೆ ಫಸ್ಟ್ ಎವರ್ ಹ್ಯೂಮನ್ ಸಕ್ಸಸ್ಫುಲ್ ಸನ್ ಮಿಷನ್ ಅಂದ್ರೆ ಸೂರ್ಯನ ಕೊರೋನೋಗ್ರಾಫಿ ಇದೆಯಲ್ಲ, ಸೂರ್ಯನ ಸೆಂಟರ್ ಹೋಗಿಲ್ರಿ, ಸೂರ್ಯನ ಕೊರೋನೋಗ್ರಾಫಿ ಅಂದ್ರೆ ಸೂರ್ಯನ ಪದನ ಕೊರೋನೋಗ್ರಾಫಿ ಮೇಲೆ ಒಂದು ನಮ್ಮ ಮಾನವ ನಿರ್ಮಿತ ಒಂದು ಆಬ್ಜೆಕ್ಟ್ ಅಲ್ಲಿ ವಾಕ್ ಮಾಡ್ತಾ ಇದ್ದಾರೆ, ಫ್ಲೈ ಆಗ್ತಾ ಇದ್ರಿ. ಅಂದ್ರೆ ಮನುಷ್ಯನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಯಶಸ್ವಿ ಟ್ರೈ ಮಾಡಿದ್ರು ಯಶಸ್ವಿಯಾಗಿಲ್ಲ. ಸಿ, ಮೆನಿ ಕಂಟ್ರಿ ಹ್ಯಾವ್ ಟ್ರೈಡ್ ಟು ರೀಚ್ ದ ಸರ್ಫೇಸ್ ಆಫ್ ದ ಸನ್, ಬಟ್ ದೇ ಆರ್ ನಾಟ್ ಏಬಲ್ ಟು ಸಕ್ಸೀಡ್. But in 2022, USA become the first country in India, in the world, where successfully they have reached the surface of surface layer of the sun. That is with the project name that is Solar Parker Probe mission. ಸಕ್ಸಸ್ ಆಗೈತ್ರಿ, ನೆನಪಿಟ್ಟುಕೊಡ್ರಿ. ಇದು ಸರ್ ಪ್ರೋಬ್ ಅಂದ್ರೆ ಏನ್ರಿ? ಮಾನವ ನಿರ್ಮಿತ ಒಂದು ವಸ್ತುಗೆ ಪ್ರೋಬ್ ಅಂತ ಹೇಳ್ತಾರೆ. ಅದು ಚಿಕ್ಕದಾಗಿತ್ತಂದ್ರೆ ಪ್ರೋಬ್ ಅಂತ ಹೇಳ್ತಾರೆ, ಅದೇ ದೊಡ್ಡದಿತ್ತಂದ್ರೆ ಸ್ಯಾಟಲೈಟ್ ಉಪಗ್ರಹ ವ್ಯವಸ್ಥೆ ಅಥವಾ ದ ಸ್ಯಾಟಲೈಟ್ ಪ್ರಾಜೆಕ್ಟ್ ಅಂತ ಇರ್ತಾರೆ. ಅಂದ್ರೆ ಸೋಲಾರ್ ಪಾರ್ಕರ್ ಪ್ರೋಬ್ ಯೋಜನೆಯು ಮನುಷ್ಯನ ಮೊಟ್ಟ ಮೊದಲ ಯಶಸ್ವಿ ಸೂರ್ಯನ ಪದರದ ಮೇಲೆ ಇಳಿಸಿದ ಒಂದು ಉಪಗ್ರಹವಾಗಿದೆ. ದಟ್ ಚಿಕ್ಕದ್ರಿ. ಪ್ರೋಬ್ ಅಂದ್ರೆ ಚಿನ್ನದ ಅಂತ ಹೇಳ್ತಾರೆ. ಓಕೆ, ಸೋಲಾರ್ ಪಾರ್ಕರ್ ಪ್ರೋಬ್ ಬೈ ನಾಸಾ. ನೆನಪಿಟ್ಟುಕೊಳ್ರಿ, ಕೇಳಬಹುದು. ಇಸ್ ಇಟ್ ಕ್ಲಿಯರ್? ಅಂದ್ರೆ ಯಾವ್ದು ಮಾಡಿದ್ರಿ? ನಾಸಾದವ್ರು ಮಾಡಿದ್ದಾರೆ. ಇಸ್ ಇಟ್ ಕ್ಲಿಯರ್? ಸೊ ನಾವು ಸರ್ ಇಲ್ಲಿ ನಿಂತ್ಕೊಂಡು, ಯಾಕಂದ್ರೆ ಅತಿ ಹೆಚ್ಚು ದಿನಗಳ ಕಾಲ ನನ್ನ ಟೆಲಿಸ್ಕೋಪು ಕೆಲಸ ಮಾಡ್ಬೇಕಂದ್ರೆ ಸೂರ್ಯನ ತರಂಗಗಳಿಂದ ದೂರ ಇರ್ಬೇಕಲ್ಲ, ನಾ ಹೈಡ್ ಆಗ್ತಿರ್ಬೇಕ್ರಿ. ಹೋಗಿ ನೋಡ್ರಿ, ಇನ್ನೂ ನಾನು ಗುರುಗ್ರಹ ದಾಟಿದ್ದೆ ಅಂತಂದ್ರ ಐ ಆಮ್ ನಾಟ್ ಏಬಲ್ ಟು ಗೆಟ್ ಎಕ್ಸಾಕ್ಟ್ ರೀಸನ್, ರೈಟ್? ಸೊ ಹೀಗಾಗಿ ಒಂದ್ ಸೆಕೆಂಡ್, ಇಲ್ಲಿ ಎಲ್ಲ ಎರೇಸ್ ಮಾಡ್ತೇನ್ರಿ. ಎರೇಸ್ ದಿಸ್ ಒನ್. ಓಕೆ, ಪ್ಲೀಸ್ ಐ ವಿಲ್ ಟೇಕ್ ದಿಸ್ ಒನ್. ಇಲ್ಲಿ ನೋಡ್ರಿ, L2 ಪಾಯಿಂಟ್ ಅಲ್ಲ, ಇಲ್ಲಿ ಪಾಯಿಂಟ್ ಅಂತಾನೆ. ಸಿ, ಹೇಗಾದ್ರೂ ಮಾಡಿ ನಾವು ವರ್ಷಾನುಗಟ್ಲೆ, ಯಾಕಂದ್ರೆ ನೀವೇ ಹೇಳ್ತಿರಲ್ರಿ ವರ್ಷಾನುಗಟ್ಲೆ ಅಂತ ಬಂದಾಗ ಏನ್ ಹೇಳ್ತೀರಿ ನಾವು? ಸರ್ ಲೈಟ್ ಇಯರ್ಸ್ ಅಂತ ಹೇಳ್ತೀರಿ.
ಲೈಟ್ ಇಯರ್ಸ್ ಅಂದ್ರೆ ಏನ್ ಗೊತ್ತ್ರಿ? ಒಂದು ಬೆಳಕು ಸೂರ್ಯನಿಂದ ಭೂಮಿಗೆ, ಅಂದ್ರೆ ಸೂರ್ಯನಿಂದ ಒಂದು ವರ್ಷದಲ್ಲಿ ತೆಗೆದುಕೊಳ್ಳುವ ಸಮಯ ಮೀನ್ಸ್ ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದ ಸನ್ ರೇಸ್ ಫ್ರಮ್ ಸನ್ ಸರ್ಫೇಸ್ ಇನ್ ಅ ಪರ್ಟಿಕ್ಯುಲರ್ ಇಯರ್ ಅಂತ ಇದ್ರೆ ಅಂದ್ರೆ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ನಾನು ಭೂಮಿ ನೆರಳಲ್ಲಿ ಕುತ್ಕೊಂಡು ವರ್ಷ ಪೂರ್ತಿ ಅಧ್ಯಯನ ಮಾಡ್ಬೇಕಂದ್ರ ಐ ಶುಡ್ ಬಿ ಅವೇ ಫ್ರಮ್ ದ ಸನ್ ರೇಡಿಯೇಷನ್. ಸನ್ ರೇಡಿಯೇಷನ್ ಇಂದ ಏನಾದ್ರಿ, ಈ ಕ್ರಮೇಣ ಟೆಲಿಸ್ಕೋಪ್ ಏನ್ ಮಾಡಿದ್ರೆ ಸ್ಕ್ರೀನ್ ಎಲ್ಲ ಒಡೆದೋಗಿ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇನ್ 2022 ದಟ್ ಇಸ್ ಅಮೇರಿಕಾ ಪ್ಲಸ್ ಕೆನಡಾ. ನೆನಪಿಟ್ಟುಕೊಡ್ರಿ, ಎಷ್ಟೋ ಜನ ಮರ್ತಿರ್ತಾರೆ ಇದನ್ನ. ಸರ್ ಅಮೇರಿಕದ ಯಾವ್ದೈತ್ರಿ ಏಜೆನ್ಸಿ? ನಾಸಾ ರೀ. ಕೆನಡಾದ ಯಾವ್ದೈತ್ರಿ? CSC ಅಂತ ಹೇಳ್ತಾರೆ, ಅಂದ್ರೆ ಕೆನಡಿಯನ್ ಸ್ಪೇಸ್ ಏಜೆನ್ಸಿ. ಅದೆಲ್ಲ ನೆನ್ಪಿಡ್ಬೋದು. ಜಸ್ಟ್ ಅಮೇರಿಕ ಮತ್ತು ಕೆನಡಾ ಅಂತೇಳಿ. ಅಮೇರಿಕ ಮತ್ತು ಕೆನಡಾ ದೇಶ ಪ್ರಪಂಚದ ಅತಿ ಬಲಿಷ್ಠ ರೀ, ಮೀನ್ಸ್ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಟೆಲಿಸ್ಕೋಪ್ ಅನ್ನು ಲಾಂಚ್ ಮಾಡ್ತಾರೆ. In 2022, NASA, that is America and Canada, have launched world's most powerful telescope. ಅಂದ್ರೆ ಪ್ರಪಂಚದ ಅತಿ ಪ್ರಬಲ ಟೆಲಿಸ್ಕೋಪ್ ನ ಎಲ್ಲಿ ಇರಿಸ್ಯಾರಿ? L2 ಪಾಯಿಂಟ್ ಅಲ್ಲಿ ಇರಿಸ್ಯಾರಿ. that is called as a ಪಾಯಿಂಟ್. ಇದ್ರ ಹೆಸರಲ್ಲಿ that is ಜೇಮ್ಸ್ ವೆಬ್ಸ್ ಟೆಲಿಸ್ಕೋಪ್. ಕೇಳಬಹುದ್ರಿ, ಟೆಲಿಸ್ಕೋಪ್ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನು ಯಾವ ಪಾಯಿಂಟ್ ಅಲ್ಲಿ ಇಡಲಾಗಿದೆ? L2 ಪಾಯಿಂಟ್. L2 ಪಾಯಿಂಟ್ ಅಂದ್ರೆ ವರ್ಷಾನುಗಟ್ಲೆ ಸೂರ್ಯನಿಂದ ಬರುವ ಕಿರಣಗಳ ಅಧ್ಯಯನ ಮಾಡಿ ಅಂತ ಹೇಳ್ತಾರೆ. ಬಿಕಾಸ್ ಸೊ ಹೀಗಾಗಿ ಯಾವಾಗ ಇದು ಸಕ್ಸಸ್ ಆಗೈತೆ ಅಲ್ರಿ, ಅವಾಗಿಂದ ಬೇಕಾದ್ರೆ ನೀವು ಎಲ್ಲಾ ಎಕ್ಸಾಮ್ ತೆಗೆದು ನೋಡ್ಕೊಂಡು ಟಿಲ್ ವಾಟ್ ಎವರ್ ದ ಎಕ್ಸಾಮ್ ದೇ ಹ್ಯಾವ್ ಕಂಡಕ್ಟೆಡ್, ಅಟ್ ಲೀಸ್ಟ್ ಒನ್ ಕ್ವಶನ್ ದೇ ಆರ್ ಆಸ್ಕಿಂಗ್ ವಿತ್ ರೆಸ್ಪೆಕ್ಟ್ ಟು ಮೆಜರ್ಮೆಂಟ್ಸ್ ರೀ, ಅಂದ್ರೆ ಮಾಪನಗಳ ಬಗ್ಗೆ ಕೇಳ್ತಾರೆ. ಸೊ ಹೀಗಾಗಿ ಪ್ಲೀಸ್ ನಿಮ್ಮ ಎಕ್ಸಾಮಿನೇಷನ್ ಹೋಗೋದಕ್ಕಿಂತ ಮುಂಚೆ ಇದೊಂದು ಪಾಯಿಂಟ್ ಓದ್ಕೊಂಡು ಹೋಗ್ರಿ. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಚಾಪ್ಟರ್ ನಿಮ್ ಫಿಸಿಕ್ಸ್ ಅಲ್ಲಿ ಐತೆ, ಫಸ್ಟ್ ಚಾಪ್ಟರ್ ಬರ್ದೇನು ಗೊತ್ತ್ರಿ? ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅಂತ ಹೇಳ್ತಾರೆ. ಮೀನ್ಸ್ ಯಾಕಂದ್ರೆ ಯಾವಾಗ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಹೋಗಿ L2 ಪಾಯಿಂಟ್ ಅಲ್ಲಿ ಕುಂತಿದ್ರಿ, ಅವಾಗಿಂದ ಎವ್ರಿ ಟೈಮ್ ಇಟ್ ಈಸ್ ಸೆಂಡಿಂಗ್ ಡೇಟಾ ಇನ್ ದ ಫಾರ್ಮ್ ಆಫ್ ಐದರ್ ಲೈಟ್ ಇಯರ್ಸ್, ಆಸ್ಟ್ರೋನಾಮಿಕಲ್ ಯೂನಿಟ್ರಿ, ಚಂದ್ರಶೇಖರ್ ಲಿಮಿಟ್, ಈ ತರ ಕ್ವಶನ್ಸ್, ಅಂದ್ರೆ ಈ ತರ ಡೇಟಾ ಕಳ್ಸುತ್ತೆ. ಹೀಗಾಗಿ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ ಮಾಪನಗಳ ಮೇಲೆ ಕ್ವೆಶನ್ ಕೇಳ್ತಾರೆ. ಪ್ಲೀಸ್ ಬಿಫೋರ್ ಗೋಯಿಂಗ್ ಟು ಯುವರ್ ಎಕ್ಸಾಮಿನೇಷನ್, ಓಕೆ, ಐ ಥಿಂಕ್ ನೀವು ನಿಮ್ ಕ್ಲಾಸ್ ಅಲ್ಲಿ ಆಗಿದ್ದು ಸೈನ್ಸ್ ಫಿಸಿಕ್ಸ್ ಅಲ್ಲಿ ಆಗಿದೆ ಗೊತ್ತಿಲ್ಲ. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಇಸ್ ಇಟ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಕಂಪ್ಲೀಟೆಡ್? ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಆಗಿದೆನಾ? ಯಾವಾಗ ಇದು ಜೇಮ್ಸ್ ವೆಬ್ ಹೋಗಿತ್ತು ಅವಾಗಿಂದ ಡೇಟಾ ಕಳ್ಸದ್ರಿ. ಆ ಡೇಟಾ ಅನ್ನೋದು ಲೈಟ್ ಇಯರ್ಸ್ ನೇ ಕಳ್ಸದ್ರಿ. ಹೀಗಾಗಿ ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಮೇಲೆ ಕ್ವಶನ್ ಕೇಳ್ತಾನ. ಆಗಿದೆಯಲ್ರಿ ಈ ಚಾಪ್ಟರ್ ಫಿಸಿಕ್ಸ್ ಅಲ್ಲಿ? ನೋ, ಅದೇನ್ ಸ್ಟಾಟಿಕ್ ಇರ್ತದ್ರಿ. ಸ್ಟಾಟಿಕ್ ಇರ್ತದ ದೆನ್ ಐ ವಿಲ್ ಗಿವ್ ಒಂದು ಸೊಲ್ಯೂಷನ್ ರೀ. ಅದೇನು ಕ್ಲಾಸ್ ಮಾಡ್ಲೇಬೇಕಂತ ಸ್ಟಾಟಿಕ್ ಹೆಂಗ್ ಹೋದ್ರಿ? ಇಫ್ ಯು ಹ್ಯಾವ್ ಅ ಲೂಸಿಯಂಟ್, ಓಕೆ, ಲೂಸಿಯಂಟ್ ಅಂತ ಒಂದು ಬರ್ತೈತ್ರಿ, ಲೂಸಿಯಂಟ್ ಬುಕ್ ಬರ್ತೈತ್ರಿ. ಆ ಬುಕ್ ಅಲ್ಲಿ ನೋಡ್ಕೊಂಡು ಲೂಸಿಯಂಟ್ ಜನರಲ್ ನಾಲೆಜ್ ಅಂತ ಲೂಸಿಯಂಟ್ ಬರ್ತೈತಲ್ಲ, ಇಲ್ಲ ನೋಡ್ ಕೆಲಸ ಮಾಡ್ರಿ. ಕ್ಲಾಸ್ ಮುಗಿದ್ಮೇಲೆ ಏನ್ ಮಾಡ್ರಿ, ಗೂಗಲ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಬೈ ಲೂಸಿಯಂಟ್ ಅಂತ ನೋಡ್ರಿ. ಹೊಡೆದ್ಮೇಲೆ ಅಲ್ಲಿ ಆಲ್ ಇಮೇಜ್ ಅಂತ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ಫಸ್ಟ್ ಪೇಜ್ ಇರ್ತದ್ರಿ ಲೂಸಿಯಂಟ್ ಫಿಸಿಕ್ಸ್. ಫಸ್ಟ್ ಪೇಜ್ ಅಲ್ಲೇ ಕೊಟ್ಟಾನ್ರಿ ಯೂನಿಟ್ಸ್ ಅಂಡ್ ಮೆಜರ್ ಅಂದ್ರೆ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೆ ಏನು, ಲೈಟ್ ಇಯರ್ಸ್ ಅಂದ್ರೆ ಏನು, ಚಂದ್ರಶೇಖರ್ ಲಿಮಿಟ್ ಅಂದ್ರೆ ಈ ಮೂರನ್ನು ಡೇಟಾ ಬಾಯ್ಟ್ ಹೊಡ್ಕೊಂಡು ಹೋಗ್ಬೇಕ್ರಿ ನೀವು. ಈ ಮೂರನ್ನು ಡೇಟಾ ಬಾಯ್ಟ್ ಹೊಡ್ಕೊಂಡು, ಅದಕ್ಕೇನು ಕ್ಲಾಸ್ ಮಾಡ್ಲೇಬೇಕಂತಿಲ್ಲ ರೀ. ನೀವು ಗೂಗಲ್ನಾಗ ಹೊಡೆದ್ರು ಸಿಗ್ತದೆ. ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೇನು, ಲೈಟ್ ಇಯರ್ಸ್ ಅಂದ್ರೇನು, ಕನ್ವರ್ಷನ್ ಆಫ್ ಆಸ್ಟ್ರೋನಾಟ್ ಯೂನಿಟ್ ಟು ಲೈಟ್ ಇಯರ್ಸ್. ಪ್ಲೀಸ್ ಈ ಡೇಟಾ ಬಾಯ್ಟ್ ಹೊಡ್ಕೊಂಡು ಹೋಗ್ಲೇಬೇಕ್ರಿ. ಯಾಕಂದ್ರ ಯಾವಾಗ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಲಾಂಚ್ ಆಗೈತೆ ಅಲ್ರಿ, ಅವಾಗಿಂದ ಎಲ್ಲಾ ಎಕ್ಸಾಮ್ ಬೇಕಾಗ್ತದೆ ನೋಡ್ಕೊಡ್ರಿ. ಅಟ್ ಲೀಸ್ಟ್ ದೇ ಆರ್ ಆಸ್ಕಿಂಗ್ ಒನ್ ಕ್ವಶನ್ ಆನ್ ಮೆಜರ್ಮೆಂಟ್ಸ್ ರೀ. ಐದರ್ ಲೈಟ್ ದಾರ ಇರ್ಬೋದು, ವಾಟರ್ ಬಾಡಿ ಇರ್ಬೋದು, ಈ ತರ ಮೆಜರ್ಮೆಂಟ್ಸ್ ಕೇಳ್ತಾನೆ. ಪ್ಲೀಸ್ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೇನು, ಲೈಟ್ ಇಯರ್ಸ್ ಅಂದ್ರೆ ಚಂದ್ರಶೇಖರ್ ಲಿಮಿಟ್ ಅಂದ್ರೇನು, ಅದ್ರ ಕನ್ವರ್ಷನ್ ನೋಡ್ಕೊಂಡ್ರಿ. ನಿಮ್ ಗೂಗಲ್ನಾಗ ಸಿಗ್ತದೆ. ಸ್ಟಾಟಿಕ್ ಐತಿ, ಅದೇನಲ್ಲಿ ಹಾರ್ಡ್ಲಿ ಒಂದೆರಡು ಸಲ ನೋಡಿದ್ರೆ ಸಾಕು ನೆನಪಿದೆ. ಯಾಕಂದ್ರೆ ಔಟ್ ಆಫ್ 4 ಆಪ್ಷನ್ ವಿ ಹ್ಯಾವ್ ಟು ಚೂಸ್ ಒನ್ ಥಿಂಗ್. ಇವೆಲ್ಲ ಕಾನ್ಸೆಪ್ಟ್ ಮೇನ್ಸ್ ಇವರಲ್ಲಿ ದೇ ಆರ್ ಸ್ಟಿಕ್ ವಿತ್ ಓನ್ಲಿ ಪ್ರಿಲಿಮ್ಸ್ ರೀ. ಇವೆಲ್ಲ ಪ್ರಿಲಿಮ್ಸ್ ಗೆ ಸ್ಟ್ರಿಕ್ಟ್ ಇರ್ತಾವ್ರಿ. ಆದ್ರೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಹೋದಾಗಿಂದ ಎಕ್ಸಾಮ್ಸ್ ಅಲ್ಲಿ ಒಂದು ಕ್ವಶನ್ ಈ ತರ ಆಸ್ಟ್ರೋನಾಮಿಕಲ್ ಇಂಟು ಲೈಟ್ ಇಯರ್ಸ್ ಮತ್ತು ಚಂದ್ರಶೇಖರ್ ಲಿಮಿಟ್, ಇವನ್ನ ಲಿಮಿಟ್ ಮೇಲೆ ಡೇಟಾ, ಸ್ಟಾಟಿಕ್ ಡೇಟಾ ಕೇಳತ್ತಾನೆ. ಓಕೆ, ಫಿಸಿಕ್ಸ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಂತ ಗೂಗಲ್ನಾಗ ಹೊಡ್ರಿ, ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ, ಅಲ್ಲಿ ನಿಮ್ಗೆ ಆಸ್ಟ್ರೋನಾಮಿಕಲ್ ಇಂಟು ಚಂದ್ರಶೇಖರ್ ಲಿಮಿಟ್ ಅವೆಲ್ಲ ಕೊಟ್ಟಿರ್ತಾನೆ. ಸೊ ಡೇಟಾ ಬಾಯ್ಟ್ ಹೊಡ್ರಿ. ಇಸ್ ಇಟ್ ಕ್ಲಿಯರ್ ನಾವು?
ಸಿ ನೋಡ್ರಿ, ಲ್ಯಾಗ್ರೇಜನ್ ಪಾಯಿಂಟ್ ಬಂದ್ಬಿಟ್ಲೆ ನಾ ಎಕ್ಸ್ಪ್ಲೇನ್ ಮಾಡಿದ್ರಿ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್, ಕರೆಂಟ್ ಅಫೇರ್ಸ್, ಎವ್ರಿಥಿಂಗ್ ಐ ಹ್ಯಾವ್ ಕವರ್ಡ್. ಅಂದ್ರೆ ಈ ಒಂದು ಇಮೇಜ್ ಅಲ್ಲಿ ಯು ಕ್ಯಾನ್ ಗೆಟ್ ಅಟ್ ಲೀಸ್ಟ್ ಒನ್ ಕ್ವಶನ್. ಅದು KS ಗೆ ಬರ್ಬೋದು, ಬೇರೆ ಯಾವ್ದಾರ ಒಟ್ಟು ಬಂದೇ ಬರ್ತೈತ್ರಿ, ಬಿಕಾಸ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟಡೀಸ್ ಆಫ್ ಸನ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಯಾವಾಗ್ಲೂ ನೋಡ್ಕೊಡ್ರಿ, ನೋಟ್ಸ್ ಮಾಡ್ತಿರ್ಬೇಕಾರ ಎಲ್ಲೇ ಒಂದು ಚಿತ್ರ ತೆಗೆದಾಗ ಆ ಚಿತ್ರದಲ್ಲಿ ಪಾಸಿಬಲ್ ಎಲ್ಲವನ್ನ ಆಡ್ ಮಾಡಿಬಿಡ್ರಿ ಅಂತ ಹೇಳ್ತಾರೆ. ಪಾಸಿಬಲ್ ಆಗಿ ಎಲ್ಲವನ್ನೂ ಆಡ್ ಮಾಡ್ಬೇಕಂತ ಹೇಳ್ತಾರೆ. ಸೊ ಹೀಗಾಗಿ ದಿಸ್ ಇಸ್ ಹೌ ಐ ಯೂಸ್ ಟು ಕವರ್. ಈ ತರ ನಾ ಯಾವಾಗಲೂ ಕವರ್ ಮಾಡ್ತೇವೆ. ಒಂದು ಪಾಯಿಂಟ್ ಬಂದಾಗ ಯಾವ್ದು ಬಿಡಬಾರ್ದು, ಎಲ್ಲವನ್ನೂ ಅಲ್ಲೇ ಕವರ್ ಮಾಡ್ಕೊಂಡು ಹೋಗ್ಬಿಡ್ರಿ. ಸೊ ದಟ್ ರಿವಿಷನ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಬೇಗ ಮುಗಿತಿದ್ರಿ. ಸರ್ ಇವು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಲಾಸ್ಟಿಗೆ ಹಾಕ್ಬೋದಾಗಿತ್ತಲ್ಲ, ಬೇಡರಿ, ಆ ಪಾಯಿಂಟ್ ಬಂದಾಗ ಅಲ್ಲೇ ಸೇರಿಸ್ಬಿಟ್ರೆ ನಮಗೆ ಕರೆಂಟ್ ಅಫೇರ್ಸ್ ಜೊತೆಗೆ ಸಬ್ಜೆಕ್ಟ್ ಒಂದ್ ಸೈಡ್ ಕವರ್ ಆಗತ್ರಿ. ಇಸ್ ಇಟ್ ಕ್ಲಿಯರ್? ನಾವು ಬರೀ ಇದು ಸೋಲಾರ್ ಪ್ಲೇಯರ್ ಒಂದೇ ಓದಕ್ ಹೋಗಿಲ್ಲ. ಸೋಲಾರ್ ಪ್ಲೇಯರ್ ಅಂದ್ರೆ ಸೌರ ಜ್ವಾಲೆ ಅಷ್ಟೇ ಅಲ್ಲ, ಇನ್ನೂ 2 ಪಾಯಿಂಟ್ ಅದಾವ್ರಿ. ಆ 2 ಪಾಯಿಂಟ್ ನಾನು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಿಷನ್ ಐಲ್ ಟೇಕ್ ಎಕ್ಸಾಂಪಲ್. GRB ಅಂತ CT ಎಕ್ಸಾಮ್ ಅಲ್ಲಿ ಕೇಳಿದ್ರಿ. ಗಾಮಾ ರೇ ಬಸ್ಟ್ ಅಂತ ಆಪ್ಷನ್ ಐತ್ರಿ. ಐ ಥಿಂಕ್ CT ಎಕ್ಸಾಮ್ ಬರ್ದಿರಿ ಅನ್ಕೋತಾನೆ. GRB ವಿಸ್ತಾರ ಗಾಮಾ ರೇ ಬಸ್ಟ್ ಅಂತಿದ್ರಿ. ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಸೈಗ್ನಸ್ ಲೂಪ್ ಅಂದ್ರೆ ಏನು ಅಂತ ಕೇಳ್ಬೋದು. ಯಾಕಂದ್ರೆ ನಾಸಾದ ಇನ್ಫ್ಯೂಸ್ ಮಿಷನ್ ಅಂತ ಐತ್ರಿ. ಇನ್ಫ್ಯೂಸ್ ಮಿಷನ್ ಅಂತಿದೆ. ಸೈಗ್ನಸ್ ಲೂಪ್ ಅಂದ್ರೇನು? ಅವು 2 ಪಾಯಿಂಟ್ ನಾ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಲ್ಲಿ ಆಡ್ ಮಾಡಿಸ್ತಾನೆ. ಈಗ ಆದಿತ್ಯ ಅವಲಂಗೆ ಇದೊಂದು ಸೋಲಾರ್ ಪ್ಲೇಯರ್ ಅಷ್ಟೇ ಇಟ್ಕೊಡ್ರಿ. ಸರ್ ಇದು ಪಾಯಿಂಟ್ ಮೇನ್ಸಿ ಬಂದು ಹೇಗೆ ಬರ್ಬೇಕು? ಅವಾಗ ಏನ್ ಕೇಳ್ತಾನೆ ಗೊತ್ತ್ರಿ? ಭಾರತದ ಮೊಟ್ಟ ಮೊದಲ ಸೌರ ಅಧ್ಯಯನವಾದ ಆದಿತ್ಯ ಎಲ್ವನ್ ಹೇಗೆ ಭೂಮಿ ಮೇಲಿನ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ತರಬಹುದು? How exactly Aditya L1 can bring changes in a socio and economic condition of a human life ಅಂತ ಕೊಡ್ಬೋದು, ಅಥವಾ ದ ಅರ್ತ್ ಲೈಫ್ ಅಂತ ಕೊಡ್ಬೋದ್ರಿ ಮೇನ್ಸ್ ಅಲ್ಲಿ. ಅವ ನಿಮ್ಮತ್ತಿದು ಹೆಂಗ್ ಓದಂಗಿಲ್ಲ ಅಲ್ಲಿ ನೀವು ಹೇಳಬೇಕು. ಇಟ್ ಕ್ಯಾನ್ ಸ್ಟಡಿ ಬಿಕಾಸ್ ನೆಕ್ಸ್ಟ್ ಇಯರ್ ಏನಾರ ಹೆವಿ ಟೆಂಪರೇಚರ್ ಆಗ್ತದೆ. ಇಟ್ ಕ್ಯಾನ್ ಸೇ ದಟ್ ವಾಟ್ ಆರ್ ದ ಕ್ರಾಪ್ ವಿ ಹ್ಯಾವ್ ಟು ಕಲ್ಟಿವೇಟ್, ವಾಟ್ ಆರ್ ದ ವೇರಿಯಸ್ ವಿ ಹ್ಯಾವ್ ಟು ಪ್ರಿಸರ್ವ್ ವಾಟರ್. ಅಂದ್ರೆ ಎಲ್ಲ ನೀರು ಬತ್ತಿ ಹೋಗುತ್ತೆ, ಅದಕ್ಕೆ ಸ್ವಲ್ಪ ಕುಡಿಯೋ ನೀರನ್ನ ಸ್ಟೋರ್ ಮಾಡಿ ಇಟ್ಕೊಡ್ರಿ. ಅದಕ್ಕೆ ಸರ್ಕಾರ ಏನಾದ್ರು ರೀಸೆಂಟ್ಲಿ ಸ್ಕೀಮ್ ತಂದಿರ್ತದೆ. ಬೆಸ್ಟ್ ಎಕ್ಸಾಂಪಲ್ ಪ್ರಧಾನ ಮಂತ್ರಿ ಅಟಲ್ ಭೂಜಲ್ ಯೋಜನೆ ಅಂತ ಬಂದ್ರಿ. ಕರ್ನಾಟಕ ಸರ್ಕಾರ ರಿವಾರ್ಡ್ ಅಂತ ತಗೊಂಡ್ಬಂದ್ರಿ, ಅಂದ್ರೆ ಕೆರೆಗಳನ್ನೆಲ್ಲ ಕ್ಲೀನ್ ಮಾಡಿಸ್ಲಿಕ್ಕೆ ಅಂತ ಹೇಳಿ. ಸೊ ಈ ತರ ಮೇನ್ಸ್ ಅಲ್ಲಿ ಕವರ್ ಮಾಡ್ಬೇಕ್ರಿ. ಇಸ್ ಇಟ್ ಓಕೆ? ಎಸ್ ಸರ್ ನೋ? ಇಸ್ ಇಟ್ ಓಕೆ? ಮೇನ್ಸ್ ಅಲ್ಲಿ ನಿಮ್ ಒಪಿನಿಯನ್ ಬರೆದಿರ್ತೈತಿ ಮತ್ತು ಗವರ್ಮೆಂಟ್ ಇನಿಷಿಯೇಟಿವ್ ಬರೆದಿರ್ತೈತ್ರಿ. ಪ್ರಿಲಿಮ್ಸ್ ಅಲ್ಲಿ ಏನ್ ಗೊತ್ತ್ರಿ, ಈ ತರ ಸ್ಟಾಟಿಕ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿ ಕೇಳ್ತಾನೆ. ಓಕೆ ರೈಟ್. ಸೊ ನೆಕ್ಸ್ಟ್ ಪೋರ್ಷನ್ ಆಫ್ ಅವರ್ ಟಾಪಿಕ್, ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ ಪರ್ ಮೈ ಎಕ್ಸ್ಪೆಕ್ಟೇಷನ್, ದಟ್ ಈಸ್ ರಾಕೆಟ್ಸ್, ಇಟ್ಸ್ ಸ್ಟೇಜಸ್ and types. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಅಂದ್ರೆ ಟಾಪಿಕ್ ಚಾಪ್ಟರ್ ಒಂದೇ ಚಾಪ್ಟರ್. ರಾಕೆಟ್ಸ್ ಮೇಲೆ ಒಂದು ಕ್ವಶನ್ ಇದ್ದ ಇರ್ತದ್ರಿ. UPSC ಬೇಕಾದ್ರೆ ತೆಗೆದು ನೋಡ್ಕೊಡ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ PSLV GSLV ಅಂತ ಕೇಳ. ಸರ್ PSLV GSLV ಕೇಳಲ್ಲ, ಮತ್ತೆ ಹೇಗೆ ಕೇಳ್ಬೋದು? ಅದನ್ನ ನಾಳೆ ಕೇಳ್ಬೋದಲ್ಲ, PSLV ವರ್ಸಸ್ SSLV ಅಂತ ಕೇಳ್ಬೋದಲ್ಲ. ಸೊ ಹೀಗಾಗಿ ನಾವು ತರೋವಾಗಿ ಈ ಟಾಪಿಕ್ ನ ಅರ್ಥ ಮಾಡ್ಕೋಬೇಕ್ರಿ. ರಾಕೆಟ್ಸ್ ಮತ್ತು ಅದರ ಹಂತಗಳು, ಅಂದ್ರೆ ರಾಕೆಟ್ ಅದರ ಹಂತಗಳು ಹೇಳ್ತಾನೆ. ಹಂತಗಳು ಅಂದ್ರೆ ಏನು? ಹಂತಗಳು ಮತ್ತು ವಿಧಗಳು ರೀ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಈ ಪಾಯಿಂಟ್ ಇಂದ ಬೇಕಾದ ಆಲ್ಮೋಸ್ಟ್ ಅಲ್ಲಿ 2 ವರ್ಷ ಆಯ್ತ್ರಿ. 2 ವರ್ಷದಲ್ಲಿ ಒಂದು ಕ್ವಶನ್ ಆದ್ರೂ ರಾಕೆಟ್ ಮೇಲೆ ಐತ್ರಿ. ಅಲ್ಲಿ ಟೇಕ್ ಎ ಸಿಂಪಲ್ ಎಕ್ಸಾಂಪಲ್. PSI 545 ರೀ ಎಕ್ಸಾಮ್. ಸರ್ ನಾವು KS ಓದಾತಿ, ಅಲ್ಲಿ KS 2020 ಆಗಿದ್ ಮತ್ತೆ ಹೊಳೆಯಾಗಿಲ್ಲ ಪ್ರಿಲಿಮ್ಸು. ಅದಕ್ಕೆ ನಾ ರೀಸೆಂಟ್ ಆಗಿರೋ ಎಕ್ಸಾಂಪಲ್ ತಗೋಬೇಕಾಗತ್ರಿ. I have to take the recent examples also, questions also, because 2020 KS was conducted in 2020 August. ಅಲ್ಲಿಂದ 4 ವರ್ಷ ಎಕ್ಸಾಮ್ ಆಗಿಲ್ಲ ಅಂದಾಗ ಯಾವ ಎಕ್ಸಾಮ್ ಆಗಿತ್ತು ಅದನ್ನೇ ತಗೋಬೇಕಲ್ಲ. ಅಂದ್ರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಟ್ರೆಂಡ್ ಅರ್ಥ ಆಗ್ಬೇಕು ನಮಗೆ. PSI 545 ರೀ ಎಕ್ಸಾಮ್ ಅಲ್ಲಿ ನಾವು ಕೊಡ್ರಿ. ದಟ್ ಇಸ್ ಸ್ಟಾರ್ಶಿಪ್ ರಾಕೆಟ್ ಬಗ್ಗೆ ಕೇಳಿದಾರೆ. ಓಕೆ, ಸ್ಟಾರ್ಶಿಪ್ ರಾಕೆಟ್ ಬಗ್ಗೆ ಕೇಳಿ ಒಂದ್ ಲೈನ್ ಇತ್ತು. ಮನುಷ್ಯರನ್ನ ಕೊಂಡೊಯ್ಯುವ ಸ್ಪೇಸ್ ಎಕ್ಸ್ ಕಂಪನಿಯ ರಾಕೆಟ್ ಏನಂದು ಕರೀತಾರ? ಸ್ಟಾರ್ಶಿಪ್ ಅಂತಿತ್ರಿ. ಅದೇ FD ಐತಿ. ಐ ಥಿಂಕ್ FDA. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ವಿಕ್ರಮ್ S ಅಂತ ಕೊಟ್ಟಿದ್ದಾರೆ. ಭಾರತದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ S ಅಂತ ಕೊಟ್ಟಿದ್ದಾರೆ. ಯಾವುದೋ ಒಂದು ಎಕ್ಸಾಮ್ಸ್ ಅಲ್ಲಿ ನೋಡ್ಕೊಳ್ಳಿ. ಕ್ರಯೋಜೆನಿಕ್ ಎಂಜಿನ್ ಅಂದ್ರೆ ಏನು ಅಂತ ಕೇಳಿ. ಕ್ರಯೋಜೆನಿಕ್ ಅಂದ್ರೆ ಹಂತಗಳಲ್ಲಿ ಬರ್ತವ್ರಿ. ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಅಂಕರ್ ಫುಲ್ ಆಫ್ ಕಂಟೆಂಟ್, ಫುಲ್ ಆಫ್ ಕರೆಂಟ್ ಅಫೇರ್ಸ್ ಅದ್ರ ಸ್ಟೇಜಸ್ ಮೇಲೆ. ಓಕೆ,
ರೀಸೆಂಟ್ ಐ ಥಿಂಕ್ 3 months ಓಕೆ 3 months ಆಗಿದೆ ರೀ. ಪ್ರಪಂಚದ ಮೊಟ್ಟ ಮೊದಲ ದೇಶ ಮೀಥೇನ್ ಅನ್ನು ರಾಕೆಟ್ ಫ್ಯೂಲ್ ಆಗಿ ಬಳಸಿದ್ದು. ಪ್ರಪಂಚದ ಮೊಟ್ಟ ಮೊದಲ ದೇಶ ನೀರಾವಿ ಸ್ಟೀಮ್ ಅನ್ನು ಬಳಕೆ ಮಾಡಿ ರಾಕೆಟ್ ಉಡಾವಣೆ ಮಾಡಿದ್ದು. ಪ್ರಪಂಚದ ಮೊಟ್ಟ ಮೊದಲ ದೇಶ ಸಗಣಿ ಅಂದ್ರೆ ಲಿಕ್ವಿಡ್ ಬಯೋಗ್ಯಾಸ್ ಅನ್ನು ಯೂಸ್ ಮಾಡ್ಕೊಂಡು ರಾಕೆಟ್ ಅನ್ನು ಉಡಾವಣೆ ಮಾಡಿದ್ದು. ಈ ತರ ಇಲ್ಲಿನೂ ಕರೆಂಟ್ ಅಫೇರ್ಸ್. ಹಿಯರ್ ಆಲ್ಸೋ ವಿ ಹ್ಯಾವ್ ಎ ಕರೆಂಟ್ ಅಫೇರ್ಸ್. Here also we have a current affairs, and here also we have a current affairs, because I said earlier itself science and tech environment concept ಜೊತೆಗೆ current affairs ನ ಬಾಳ ಕೇಳ್ತಾನೆ. Then what is meaning of rocket? Now first we'll go by definition of a rocket, then we'll go by stages ಅಂದ್ರೆ next types ಹೋಗೋದ್ರಿ. First we need to understand rockets. What is meaning of rocket? Rocket ಅಂದ್ರೆ ಫಸ್ಟ್ ನಾವು ಸ್ಟಾರ್ಟ್ ಮಾಡೋದು ಏನು ಗೊತ್ತಿರಿ? ರಾಕೆಟ್ ಅಂದ್ರೆ ಏನ್ರಿ? What is meaning of rocket?